ಎಂಬ ಮಾತಿಗೆ ಬಲಿಯಾಗಿ ನನ್ನದು ಎಂಬ ಮಾತಿಗೆ ಬಲಿಯಾಗಿ ನೀನು ಯಾರು ಎಂದು ತಿಳಿಯದೆ ನಾನು ನನ್ನದು ಎಂಬ ಮಾತಿಗೆ ಬಲಿಯಾಗಿ ನೀನು ಯಾರು ಎಂದು ತಿಳಿಯದೆ ಹೋದೆ ಪವನ ಬಾಧೆಗಳನ್ನು ಮನ್ನಿಸುದೇವಾ ಪವನ ಇದೊಂದು ಬಾರಿ ಮನ್ನಿಸು ನನ್ನಪ್ಪ ಅಂತ ಪಾದಗಳಿಗೆ ಕರ್ಪೂರದ ಆರತಿಯನ್ನು ಬೆಳಗುತ್ತ ಪರಮಾತ್ಮನಿಗೆ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ಲಕ್ಷ್ಮೀಪುರದ ಒಡೆಯನ ಪಾದಕ್ಕೆ ಗೋವಿಂದ, ಕಲಿಪುರುಷನ ಪಾದಕ್ಕೆ ಗೋವಿಂದ. ಪರಮಾತ್ಮನಿಗೆ ಪಾದವನ್ನು ಬೆಳಗುವುದಕ್ಕೆ ಹತ್ತಿರಕ್ಕೆ ಬಂದಾಗ ಜಾಡಿಸಿ ಎದೆಗಟ್ಟಾಂಬರವತ್ತು ಪರಮಾತ್ಮ ಭಟ್ಟನೆ ಅದೃಶ್ಯನಾದ ಕಾಕವಾಹನನಾಗಿ ಸಭೆಯೊಳಗೆ ಕೂತಿದ್ದ. ಸಭೆಯಲ್ಲಿದ್ದವರೆಲ್ಲ ಕಣ್ಣೀರಾಗ್ತಾ ಗೋಳಾಡ್ತಾರೆ. ನಮ್ಮ ಮಹಾರಾಜನಿಗೆ ಏನಯ್ಯ ಬಂತು? ಎಲ್ಲಾ ಗ್ರಹಗಳಿಗೆ ಪೂಜೆ ಮಾಡಿದಾಗ ನಮ್ಮಪ್ಪನಿಗೂ ಪೂಜೆ ಮಾಡಿಬಿಟ್ಟಿದ್ರೆ ಇವನಿಗೆ ಏನಯ್ಯ ಗಂಟು ಮುಳುಗೋಯ್ತಿತ್ತು. ಏನೋ ಮಾಡಕ್ಕೋಗಿ ಏನೋ ಮಾಡ್ಕೊಂಡ್ಬಿಟ್ನಲ್ಲ, ಮುಂದೆ ಏನಾಗುತ್ತೋ ನಮ್ಮ ರಾಜ್ಯದ ಗತಿ ಅಂತ ಜನಗಳೆಲ್ಲ ಮಾತಾಡ್ಕೋತಾ
ತಮ್ಮ ಮನೆಗೆ ಹೋಗ್ತಿದ್ರೆ ವಿಕ್ರಮ ಹೆಂಡತಿ ಅಂತಃಪುರಕ್ಕೆ ಬರ್ತಾ ಇದ್ದಾನೆ. ಹೆಂಡತಿಯಾದ ಪ್ರಭಾವತಿ ರಾಣಿ ಗಂಡನ ಮುಖವನ್ನು ನೋಡ್ಬಿಟ್ಟು ಹೇಳ್ತಾಳೆ, ಮುಖವನ್ನೇ ನೋಡಿ ಪತ್ತೆ ಮಾಡವಳೆ ಯಾರಪ್ಪ ಅಂದ್ರೆ ಹೆಂಡತಿ ಒಬ್ಳೆ. ಆ ಪೇಸ್ ಕಟ್ಲೆ ಗೊತ್ತಾಗೋಯ್ತದಂತ ನಿಮ್ ಇವತ್ತಿನ ಕಾಲದಲ್ಲಿ ಹೋಗಿರೋ ಕೆಲಸ ಪಾಸೋ ಪೇಲೋ ಅಂತ ಅಭಯ ರೂಪದಲ್ಲೇ, ಅಂದ್ರೆ ಆ ಮುಖದಲ್ಲೇ ಗೊತ್ತು ಮಾಡ್ಕೊಳ್ಳವಳೆ ಯಾರಪ್ಪ ಅಂದ್ರೆ ಹೆಂಡತಿ ಒಬ್ಳೆ. ಅದಕ್ಕೆ ಗಂಡ ಹೆಂಡತಿಯರ ಸಂಬಂಧ ಜನ್ಮ ಜನ್ಮಾಂತರಗಳ ಅನುಬಂಧ ಅಂತ ಹೇಳೋದು. ಎಲ್ಲಿಯದೋ ಹೆಣ್ಣು ಎಲ್ಲಿಯದೋ ಗಂಡು, ಇವರಿಬ್ಬರ ಸಂಬಂಧವನ್ನು ಕಲ್ಪಿಸೋನೆ ಆ ಬ್ರಹ್ಮದೇವ. ಎಷ್ಟೇ ಗಂಡ ಬೈಲಿ, ಎಷ್ಟೇ ಗಂಡ ಜಗಳಾಡ್ಲಿ, ಈ ದೇವ್ರ ಹತ್ರ ಬಂದು ಅವಳು ಏನ್ ಕೇಳ್ಕೊತಾಳೆ? ನನ್ನ ಗಂಡನಿಗೆ ಮಕ್ಕಳಿಗೆ ಆಯುಸ್ ಕೊಡಪ್ಪ ಅಂತ ಕೇಳ್ಕೊತಾಳೆ. ನನ್ನ ಗಂಡ ಬೋದ್ಬಿಟ್ಟ ಅಂತ ಹೇಳಲ್ಲ ಅವಳು. ಅದೇ ತಾಯಿಯ ದೊಡ್ಡ ಮಮಕಾರ. ಅದಕ್ಕೆ ನೋಡಿ, ಅದಕ್ಕೆ ಆ ಭಗವಂತ ಸನೇಶ್ವರ ಕೊಟ್ಟಿರ್ತಕ್ಕಂಥ ಈ ಒಂದು ಸತಿಪಥಗಳ ಬಾಂಧವ್ಯ, ರಥಕ್ಕಿರುವ 2 ಚಕ್ರಗಳಂತೆ, ಪಕ್ಷಿಗಿರುವ 2 ರೆಕ್ಕೆಗಳಂತೆ, ನಾಣ್ಯಕ್ಕಿರುವ 2 ಮುಖಗಳಂತೆ. ಒಂದಕ್ಕೆ ಎಡವಟ್ಟಾದ್ರೂ ಹೋಗಲ್ಲ ಗಾಡಿ, ರಥದಲ್ಲಿ ಚಕ್ರ. ಹಾಗೆ ಪಕ್ಷಿಗೆ ರೆಕ್ಕೆಗೆ ಒಂದಕ್ಕೆ ನೋವಾದ್ರೂ ಕೂಡ ಅದು ಹಾರಕ್ಕಾಗಲ್ಲ. ನಾಣ್ಯದ ಒಂದು ಮುಖ ಹೆಚ್ಚು ಕಮ್ಮಿ ಆದ್ರೂ ಕೂಡ ಆಗಲ್ಲ. ಅದಕ್ಕೆ ಗಂಡ ಹೆಂಡತಿಯರ ಜನ್ಮ ಸಾರ್ಥಕಮಯವಾದದ್ದು. ಇಲ್ಲಿ ಗಂಡನಿಗೆ ಮುಖ ನೋಡ್ಬಿಟ್ಟು ಹೇಳ್ತಾಳೆ ಯಾರು? ಪ್ರಭಾವತಿ ರಾಣಿ. ಸ್ವಾಮಿ, ಅರಮನೆಯಲ್ಲೇನಾದ್ರೂ ನಡಿಬಾರದು ನಡೀತಾ ದೇವಿ, ಇವತ್ತು ನಮ್ಮ ಅರಮನೆಗೆ ಶನೇಶ್ವರ ಬಂದು ಬಿಟ್ಟಿದ್ದ. ಅಯ್ಯಯ್ಯೋ, ಪರಮಾತ್ಮ ಬಂದಿರ್ಬೇಕಾದ್ರೆ ಸಂತೋಷ ಪಡಿ, ಯಾಕೆ ಕಣ್ಣೀರಾಗ್ತಾ ಇದ್ದೀರಾ? ಅವನ ಹತ್ರ ಏನಾದ್ರೂ ವರ ಕೇಳ್ಕೋಬಾರ್ದಾಗಿತ್ತೆ, ವರ ಕೊಡೋಕ್ ಬಂದಿರ್ಲಿಲ್ಲ. ನಾನು ಅವನ ಬಾಯಿಗೆ ಬಂದಾಗಿ ಜರಿದು ಮಾತನಾಡೋದಕ್ಕೆ ನನಗೆ ಶಾಪ ಕೊಡೋಕ್ ಬಂದ. ಏನು? ಪರಮಾತ್ಮ ಶಾಪ ಕೊಟ್ಟನೆ. ಕಷ್ಟದಲ್ಲಿರುವ ಗಂಡನಿಗೆ 4 ಧೈರ್ಯದ ಮಾತು ಹೇಳ್ತಾಳಲ್ಲ, ಅವಳೇ ನಿಜವಾದ ಸತಿ. ಹೆಚ್ಚು ಕಮ್ಮಿಲಿ ಇರೋರೆಲ್ಲ ಅವರೇ. ಕಷ್ಟದಲ್ಲಿರೋ ಗಂಡನಿಗೆ 4 ಧೈರ್ಯದ ಮಾತು ಹೇಳ್ತಾಳಲ್ಲ ಅವಳು. ನಾನಿದ್ದೀನಿ ಅಂದ್ಬಿಟ್ರೆ ಗಂಡನಿಗೆ ಅದೇನೋ ಶಕ್ತಿ ಬಂದ್ಬಿಡ್ತದಂತೆ ನೋಡಿ. ಇಲ್ಲಿ ಗಂಡನಿಗೆ ಹೇಳ್ತಾಳೆ, ನೀವು ದುಃಖ ಪಡಬಾರ್ದು, ನಮ್ಮ ಕುಲದೇವನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಪೂಜೆ ಮಾಡೋಣ ಅಂತ ಹಣೆಗೆ ನಾಮವನ್ನು ಧರಿಸಿ. ನೋಡಿ, ನಮ್ಮ ವೆಂಕಟರಾಮಯ್ಯನವ್ರ ನಾಮ ಎಷ್ಟು ಚೆನ್ನಾಗಿದೆ. ವೈಕುಂಠ ವಾಸನಾದ ನಾರಾಯಣನೇ ಇಲ್ಲಿ ಬಂದಂಗಿದೆ. ಹೆಚ್ಚು ಕಮ್ಮಿ ಎಲ್ಲರ ಹಣೆಯಲ್ಲೂ ಸುಮಾರು ನಾಮಗಳಿದೆ ಇವತ್ತು. ಗೋವಿಂದ ಗೋವಿಂದ, ಇಂದಿರಾ ರಮಣ ಗೋವಿಂದ, ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಗೋವಿಂದ, ಆಂಜನೇಯ ವರದ ಗೋವಿಂದ, ಗೋವಿಂದ. ಇವತ್ತು ಒಂದ್ಸಾರಿ ಗೋವಿಂದ ಅಂದ್ರೆ ನಮಗೆ ಅಪಾರವಾದ ಪುಣ್ಯವನ್ನು ಕಲ್ಪಿಸ್ತಾನಂತೆ. ಅದಕ್ಕೆ ನಾವು ಜೋರಾಗಿ ಹೋಗಬೇಕು. ಗೋವಿಂದ ಗೋವಿಂದ. ಆ ಗಂಡನಿಗೆ ನಾರಾಯಣನ ನಾಮಸ್ಮರಣೆಯನ್ನು ಮಾಡ್ತಾ ಧೈರ್ಯ ಹೇಳ್ತಾಳೆ, ಏನೇ ಕಷ್ಟ ಬಂದರೂ ಇಬ್ರು ಅನುಭವಿಸೋಣ. ಕಷ್ಟ ಸುಖ ಅನ್ನೋದು ರಾತ್ರಿಯ ಹಗಲು ಇದ್ದಾಗೆ. ರಾತ್ರಿ ಕಳೆದ ಮೇಲೆ ಆಗಲು ಬರಲೇಬೇಕಲ್ವೇ? ಸುಖವನ್ನ ಸ್ವೀಕರಿಸುವ ನಾವು ಕಷ್ಟವನ್ನೂ ಸ್ವೀಕರಿಸಬೇಕಲ್ವೇ? ಯಾಕೆ ಕಣ್ಣೀರಾಗ್ತಾ ಇದ್ದೀರಾ? ನಿಮ್ ಜೊತೆ ನಾನಿದ್ದೀನಿ ಅಂದಾಗ ವಿಕ್ರಮನಿಗೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ನಾನಿಂಥ ಸತಿಯನ್ನು ಪಡೆದೆನಲ್ಲ. ನಾರಾಯಣನ ಪೂಜೆ ಮಾಡಿ ಎಲ್ಲದಕ್ಕೂ ಮುಂದೆ ಏನಾಗುತ್ತೋ ಭಗವಂತ ಕಾಪಾಡ್ತಾನೆ ಅಂತ ನಾರಾಯಣನ ಪೂಜೆ ಮಾಡ್ತಿರ್ಬೇಕು. ರಂಗ ವಿಠಲ ರಂಗ ಪಾಂಡುರಂಗ ಎಲ್ಲಿ ಮರೆಯಾದೆ ಪಾಂಡುರಂಗ ಏಕೆ ದೂರಾದೆ. ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ಏಕೆ ದೂರಾದೆ. ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ಏಕೆ ದೂರಾದೆ. ಎಲ್ಲಿ ಮರೆಯಾದೆ. ದೇವರ ದೇವ ಎಂಬುದ
ಕಾಲ ಮಾನವನಾನು ತಿಳಿಯಲಿಲ್ಲ ವಿಠಲ ರಂಗ ಎಲ್ಲಿ ಮಜೆಯಾದೆ ವಿಠಲ ದೂರಾದೆ ವಿಠಲ ರಂಗ ವಿಠಲ ರಂಗ ಸಾಧಿಸಿ ಹರಿಯ ಪ್ರೀತಿಯ ಒಲವು ಪೂಜಿಸಿದಂತ ಪೂಜ್ಯರು ನೀವು ಎತ್ತಲಾಯ್ತು ಹೊತ್ತಾಗಲಾಯ್ತು ವಿಠಲ ಮುತ್ತಂತಲಿಂಗ ಕೈ ಸುತ್ತ ತಿನ್ನು ಹೊತ್ತಾಯ್ತು ಬಾರು ವಿಠಲ ಹತ್ತಿರೋ ಬದುಕನಿರಲಿ ಬೆಳಕರಿಸಿ ಕಾಯು ವಿಠಲ ಎತ್ತಬಳದೆ ಎತ್ತಿಕೊಂಡು ನನ್ನತ್ತ ನೋಡೋ ವಿಠಲ ನೀಯನ್ನ ಮನ ನೀಯನ್ನ ಧನ ನೀಯನ್ನ ಪ್ರಾಣ ವಿಠಲ ಎನ್ನ ನಾನಿದೆಯೇ ಮುಖ ತೋರವರೆ ಎನ್ನ ನಾನಿದೆಯೇ ಮುಖ ತೋರವರೆ ಲಕ್ಷ್ಮೀಪುರ ಕ್ಷೇತ್ರಾಧಿಪತಿಯ ಪಾರಕ್ಕೆ ಗೋವಿಂದ ಗೋವಿಂದ ಆಂಜನೇಯವರದ ಗೋವಿಂದ 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 ಗೋವಿಂದ. ಕೂಗು ಸರಿಯಾಗಿ ಕೇಳ್ತಾ ಇಲ್ವಲ್ಲ? ನೀವು ಕೂಗೋದು ಪರಮಾತ್ಮನ ಕೇಳಬೇಕು, ನನಗೆ ಕೇಳಿಸ್ತಾ ಇಲ್ವಲ್ಲ ಸರಿಯಾಗಿ? ಗೋವಿಂದ ಗೋವಿಂದ. ಇವತ್ತು ನಾವು ಗೋವಿಂದ ಅನ್ನೋ ಕೂಗುವ ಪದದಿಂದ ದಾಸಗಳು ಗುಡ್ಡರುಗಳು ಪ್ರತಿಯೊಬ್ಬರು ಕೂಡ 4 ಮನೆಯಲ್ಲಿ ಇವತ್ತು ಕ್ವಾರಣ್ಯ ಮಾಡಿ ಗೋವಿಂದ ಅಂತ ಕೂಗಿ ಇವತ್ತು ನಾವು ಸಲ್ಲಿಸುವ ಕಾಣಿಕೆ ನಮ್ಮ ಪಾಪ ಕರ್ಮಗಳನ್ನ ಕಳೆಯುತ್ತಂತೆ. ನೋಡಿ, ಸುಮಾರು ಜನ ಇವತ್ತು ಇಲ್ಲಿ ಈ ಒಂದು ಪವಿತ್ರವಾದಂತ ಭಗವಂತನ ಸನ್ನಿಧಾನದಲ್ಲಿ ಕಥೆಯನ್ನು ಕೇಳ್ತಾ ಎಲ್ಲರೂ ಕೂಡ ಈ ಒಂದು ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಅವರ ಕಷ್ಟ ಕರ್ಮಗಳೆಲ್ಲವೂ ಕೂಡ ದೂರವಾಗಲಿ, ನಾವು ಕೊಡುವಂತ ಆ ಒಂದು ಕಾಣಿಕೆಯ ಜೊತೆಯಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗಲಿ ಅಂತ ಇವತ್ತು ಶ್ರೀನಿವಾಸ ಕಲ್ಯಾಣ ಚಿತ್ರದ ಒಂದು ಗೀತೆಯನ್ನು ಕೇಳಿಕೊಂಡ್ರ ಅಪೇಕ್ಷೆ ಮೇರೆಗೆ ಹಾಡ್ತಾ ಇವರು ನಮ್ಮ ಚಿಕ್ಕಲೂರು ಧರ್ಮದರ್ಶಿಗಳು ಸಿದ್ದಪ್ಪಾಜಿಯ ಕ್ಷೇತ್ರದಿಂದ ಬಂದಿರತಕ್ಕಂಥವರು. ಇವರಿಗೂ ಕೂಡ ನಾವು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಸಿದ್ದಪ್ಪಾಜಿ ಅವ್ರ ಗೀತೆಯನ್ನು ಕೂಡ ಖಂಡಿತ ಹಾಡ್ತೇವೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ವೆಂಕಟೇಶ್ವರನ ಒಂದು ಗೀತೆಯನ್ನು ಹಾಡ್ತಾ ಗೋವಿಂದ ಗೋವಿಂದ ನಂಚೂರು ಗೋವಿಂದ ಗೋವಿಂದ ಲಕ್ಷ್ಮೀಪುರದ ಒಡೆಯನ ಪಾದಕ್ಕೆ ಗೋವಿಂದ ಗೋವಿಂದ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಗೋವಿಂದ
ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಸರಗಿರಿವಾಸ ರಾಮನಿಗೆ ಲಾಲಿ ಹಾಡಿದರಿ ಅನಸೂಯೋ ಉಳವ ಹಾಡಿದರಿ ಮಾರಿ ರಾಮನಿಗೆ ಲಾಲಿ ಹಾಡಿದರಿ ಅನಸೂಯೋ ಉಳವ ಹಾಡಿದರಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ದಂಡನಾಗುವೆ ಕರುಣಿಸೋ ಗೋವಿಂದ ದಯ ಮಾಡಿ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಶ್ರೀ ವೆಂಕಟೇಶ ಸಸರಗಿರಿವಾಸ ಇರುಳು ಮುಗಿಯಲಿ ಗಗಮೂಡಲಿ ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ ಇರುಳು ಮುಗಿಯಲಿ ಹಗಲು ಮೂಡಲಿ ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ ಭಕ್ತಿ ಹರಿದವರಲ್ಲ ಮುಕ್ತಿಯೂ ಇಲ್ಲ ಪ್ರಭು ಭಕ್ತಿ ಹರಿದವರಲ್ಲ ಮುಕ್ತಿಯೂ ಇಲ್ಲ ಕ್ಷಣಕಾಲದ ಜೀವ ಕ್ಷಣಕಾಲ ನಿಲ್ಲದಯ್ಯ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಸರಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ 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 ಗೋವಿಂದ. ಇಲ್ಲ ಎಲ್ಲರೂ ಕೂಗ್ತಾವ್ರೆ. ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಕಾಲವನ್ನು ಕಳೀತಿರ್ಬೇಕಾದ್ರೆ ವಿಕ್ರಮ 3-4 ತಿಂಗಳು ಕಳೆದೋಯ್ತು. ವಿಕ್ರಮನಿಗೆ ಯಾವ ಕಷ್ಟವೂ ಬರಲಿಲ್ಲ. ಹೆಂಡತಿ ಹೇಳದಂತೆ ದಾನ ಧರ್ಮ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಭಗವಂತ ಎಲ್ಲರೂ ಈ ಒಂದು ವಿಚಾರವನ್ನ ಮರೆತು ಬಿಡ್ಲಿ ಅಂತ ಸುಮ್ಮನಿದ್ದ ನೋಡಿ. ಎಲ್ಲರೂ ಮರೆಯುವ ತನಕ ಸುಮ್ಮನಿದ್ದ ಪರಮಾತ್ಮ
3-4 ತಿಂಗಳು ತುಂಬಿದ ಮೇಲೆ ಕಾರವಾನನ ವೇಷದಲ್ಲಿ ಬರ್ತಾ ಇದ್ದಾನೆ. ಕಾರವಾನ ಅಂದ್ರೆ ಮುಸಲ್ಮಾನರ ವೇಷದಲ್ಲಿ, ಉದ್ದವಾದ ಗಡ್ಡ, ತಲೆ ಮೇಲೆ ಒಂದು ಟೊಪ್ಪಿ, ಕೈಲಿ ಒಂದು ಮಂತ್ರ ದಂಡ, ಒಂದು ಪಂಚವರ್ಣದ ಕುದುರೆ ಹಿಡ್ಕೊಂಡ್ ಬರ್ತಾ ಇದ್ದಾನೆ. ಯಾರವ ನಮ್ದಕ್ಕೆ ಕುದುರೆಗೆ ನೋಡಿ, ಒಂದು ಹೇಟ್ಗೆ ಹೊಡೆದು ಬಿಟ್ರೆ ತಾಳಕ್ಕೆ ತಕ್ಕಾಗಿ ಹೊಡ್ಬಿಡ್ತದೆ. ನಿಮ್ ಮನ್ಸಿಗೆ ಕುಸಿದು ಬಂದ್ಬಿಟ್ಟು 7 ಏಟ್ಗೆ ಹೊಡೆದು ಬಿಟ್ರೆ ಭೂಮಿಗೆನೆ ಬಿಟ್ಬಿಟ್ಟು ಆಕಾಶಕ್ಕೆನೆ ಹಾರ್ಬಿಡ್ತದೆ. ಏನೆಯ ಕುದುರೆ ಎಲ್ಲ ಆಕಾಶಕ್ಕೆ ಹಾರ್ತೇನೆಯ. ಇದು ಯಾವ್ದು ಪಟ್ನ? ಇದು ಉಜ್ಜಯಿನಿ ಪಟ್ನ. ವಿಕ್ರಮ್ ರಾಜ್ ಈಗ ಹೋಗ್ಬೇಕು. ಅಂದದ ಚಂದದ ರಗವ ನಾನು ತಂದಿರುವೆ ಈ ಪಟ್ಟಣಕ್ಕೆ. ಆಕಾಶದಲ್ಲೇ ಹಾರುವುದು. ಒಂದು ಏಟು ಹೊಡೆದರೆ ಎರಡು ಏಟು ಹೊಡೆದರೆ ಆಕಾಶದಲ್ಲೇ ಹಾರುವುದು. ಕುದುರೆಗೆ ಬೆಲೆ ಕಟ್ಟುವ ಗಂಡನು ನಾನು ನೋಡದೆ ಹೋದೆ. ವಿಕ್ರಮ್ ಹೇಳ್ತಾನೆ, ಬೆಳಿಗ್ಗೆಯಿಂದ ಕುದುರೆದೆ ಒಂದು ಸುದ್ದಿ ಆಗೋಯ್ತಲ್ಲ, ಇಷ್ಟೊಂದು ಚೆನ್ನಾಗಿದೆಯೇ ಕುದುರೆ. ಪ್ರಭು, ಆ ಕುದುರೆಗಿಂತ ಆ ಕುದುರೆ ಮಾರಕ್ ಬಂದವನೆಲ್ಲ ಅವನ ಮಾತು ಕೇಳಕ್ ಒಂದ್ ಚಂದ. ಪ್ರಭು ಅವನು ಅಂದ್ರೆ ಮಹಾರಾಜ್. ನಮ್ದಕ್ಕೆ ಕುದುರೆಗೆ ನೋಡಿ, ಒಂದು ಏಟ್ಗೆ ಹೊಡೆದ್ಬಿಟ್ರೆ ತಾಳಕ್ಕೆ ತಕ್ಕಾಗಿ ಹೊಡ್ಬಿಡ್ತಾನೆ. ನಿಮ್ ಮನ್ಸಿಗೆ ಕುಸಿದು ಬಂದ್ಬಿಟ್ಟು 2 ಏಟ್ಗೆ ಹೊಡೆದ್ಬಿಟ್ರೆ ಭೂಮಿಗೇನೆ ಬಿಟ್ಬಿಟ್ಟು ಆಕಾಶಕ್ಕೇನೆ ಹಾರ್ಬಿಡ್ತದೆ. ಕುದುರೆ ಎಲ್ಲರ ಆಕಾಶಕ್ಕೆ ಹಾರುತ್ತೇನೆಯ ಮಹಾರಾಜ್. ನಮ್ದಕ್ಕೆ ಕುದುರೆಗೆ ಕೊಂಡ್ಕೊಂಡು ನೋಡಿ, ನಿಮ್ಗೆಲ್ಲಗೂ ಗೊತ್ತಾಗುತ್ತೆ. ವಿಕ್ರಮರಾಜನ ಕೈಯಲ್ಲಿ ನಿಂತ ಜಾಗದಲ್ಲಿ 2 ತಪ್ಪು ಮಾಡಿಸ್ತಾವನೆ ಪರಮಾತ್ಮ. ಎಂತ ಬುದ್ಧಿವಂತನು ಎಡಗ್ ಬೀಳ್ತಾನೆ ಅನ್ನೋದಕ್ಕೆ ವಿಕ್ರಮನೇ ಸಾಕ್ಷಿ. 64 ವಿದ್ಯೆ ಪಾರಂಗತನಾದ ವಿಕ್ರಮ ಕ್ಷಣ ಮಾತ್ರದಲ್ಲಿ 2 ತಪ್ಪು ಮಾಡಿಬಿಟ್ಟ. ಏನು ತಪ್ಪು? ವೀರ ಕ್ಷತ್ರಿಯನಾಗಿರ್ತಕ್ಕಂಥ ಅವನು ಗಂಡು ಕುದುರೆ ಹತ್ತಬೇಕೆ ಹೊರತು ಹೆಣ್ಣು ಕುದುರೆ ಹತ್ತಬಾರ್ದಲ್ಲಿ. ಪರಮಾತ್ಮ ಹಿಡ್ಕೊಂಡ್ ಬಂದಿರೋದು ಹೆಣ್ಣು ಕುದುರೆ. ವಿಕ್ರಮ ನೋಡ್ಲಿಲ್ಲ, ಕೂತ್ಬಿಟ್ಟ. ವೀರ ಕ್ಷತ್ರಿಯನಾಗಿರ್ತಕ್ಕಂಥ ಅವನು ಕುದುರೆ ಲಗಾಮ್ ನಡೆದು ಆರಿಸಬೇಕೆ ಹೊರತು ಅದ್ರ ಬೆನ್ನು ಹೊಡಿಬಾರ್ದು, ಹೊಡೆದ್ರೆ ಹೋಗೋದು ಅಂತ ಹೇಳಿದ್ನಲ್ಲ, ಪಟ್ಟೊಂದು ಏಟು ಹೊಡೆದ್ಬಿಟ್ಟು ಬೀದಿ ಒಳಗೆ ಬರ್ತಾ ಇದೆ ಕುದುರೆ. ಅವನು ಹೇಳಿದ ಹಾಗೆ ಕುದುರೆ ಓಡ್ತಾ ಇದೆಯಲ್ಲ ಅಂತ ಓಡ್ತಾ ಊರಿದ ಆಚೆ ಬಂದವನು 2ನೇ ಏಟು ಹೊಡೆದ್ರೆ ಆಕಾಶಕ್ಕೆ ಆರುತ್ತೆ ಎಂದಲ್ಲ, ಅದೆಲ್ಲ ಸುಳ್ಳು. ಎಲ್ಲರೂ ಕುದುರೆ ಆಕಾಶಕ್ಕೆ ಆರುತ್ತಾ? ಪಟ್ಟ ಅಂತ ಒಂದು ಏಟು ಹೊಡೆದು ಬಿಟ್ಟ. ಹಾರುತ್ತ ಬರುತ್ತಲಿದೆ ಉರಗ, ಹಾರುತ್ತ ಬರುತ್ತಲಿದೆ. ಹಾರುತ್ತ ಬರುತ್ತಲಿದೆ ಉರಗ, ಹಾರುತ್ತ ಬರುತ್ತಲಿದೆ. ಹಾಡು ಕಣಿವೆಗಳ ಕಾಣುತ್ತಾ, ಭೋಜನಗಳ ಗುಣ ಸಾಗುತ್ತಾ. ಹಾಡು ಕಣಿವೆಗಳ ಕಾಣುತ್ತಾ, ಯೋಜನೆಗಳ ಗುಣ ಸಾಗುತ್ತಾ. ಹಾರುತ್ತ ಬರುತ್ತಲಿದೆ ಉರಗ, ಹಾರುತ್ತ ಬರುತ್ತಲಿದೆ. ಜೀವನ ಅರ್ಥವ್ಯರ್ಥ ಆಗೋದಕ್ಕೆ ಎಷ್ಟೊತ್ತು ಬೇಕು? ಒಂದು ಕ್ಷಣ ಕಾಲ ಸಾಕು. ಎಷ್ಟೋ ಕಷ್ಟಪಟ್ಟು 100 ಅಂತಸ್ತು ಬಿಲ್ಡಿಂಗ್ ಕಟ್ಟಿರ್ತಾನೆ ಮನುಷ್ಯ. ಅದೆಷ್ಟು ವರ್ಷಗಳ ಕಾಲ, ಎಷ್ಟು ಜನ ಬುದ್ಧಿವಂತರು ಇಂಜಿನಿಯರ್ಗಳು ಅದಕ್ಕೆ ಕೆಲಸ ಮಾಡಿರ್ತಾರೆ, ಎಷ್ಟು ಸಾವಿರಾರು ಆಳುಗಳು ಕೆಲಸ ಮಾಡಿರ್ತಾರೆ, ಇದೆಷ್ಟು 100 ಕೋಟಿ ಅದಕ್ಕೆ ಖರ್ಚಾಗಿರುತ್ತೆ. ಆದ್ರೆ ಪ್ರಕೃತಿ ಅಂದ್ರೆ ಭಗವಂತ ಒಂದು ಕ್ಷಣ ಈ ಕಡೆ ಆ ಕಡೆ ದುಡುಕಿದ್ರೆ ಸಾಕು, ಒಂದ್ಸರಿ ಭೂಮಿ ನಡುಗಿದ್ರೆ ಸಾಕು, 20 ವರ್ಷದಿಂದ ಮಾಡಿರ್ತಕ್ಕಂಥ ಕೆಲಸ ಒಂದು ಕ್ಷಣದಲ್ಲಿ ನಿರ್ನಾಮ ಆಗ್ಬಿಡ್ತದೆ. ಭಗವಂತನ ಆಟದ ಮುಂದೆ ಯಾರ ಆಟವೂ ಇಲ್ಲ. ಎಸ್ ಜಾನಕಿಯವರು ಒಂದು ಗೀತೆಯನ್ನು ಆಡಿದ್ದಾರೆ. ಹೋದ ವಾರ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು. ಮೈಸೂರಿನಲ್ಲಿ ಅವರ ಅಂತ್ಯ ಸಂಸ್ಕಾರವಾಯಿತು. ನಿಜ, ಅವರು ಹಾಡಿರೋ ಒಂದು ಹಾಡು ಈ ಸಂದರ್ಭದಲ್ಲಿ ನನ್ನ ಜ್ಞಾಪಕಕ್ಕೆ ಬರುತ್ತೆ. ಏನು? ಭಗವಂತನ ನಿಯಮವನ್ನ, ಭಗವಂತನ ಆಟವನ್ನ ಬಲ್ಲವನಾಗಿದ್ರೆ ಈ ಮಾನವ ಎಲ್ಲವನ್ನ ತಾನೇ ಮಾಡ್ಕೊಂಡ್ಬಿಡ್ತಿದ್ದ, ತಾನೇ ದೇವಸ್ಥಾನದೊಳಗೆ ಕೂತ್ಕೊಂಡ್ಬಿಡ್ತಿದ್ದ.
ಅದಕ್ಕೆ ನೋಡಿ, ಅವನ ಲೀಲೆಯ ಮುಂದೆ ಯಾರಾಟವೂ ಸಾಗದು ಅಂತ ಈ ಹಾಡು ಎಷ್ಟು ಚೆನ್ನಾಗಿದೆ, ಹಾಡು ಬಿಡೋಣ. ಹೊಸವಸರಾಗ ಅನುದಿನ ಮೂಡಿ ವಿಧ ವಿಧ ಭಾವ ಜೊತೆಯಲ್ಲಿ ಕೂಡಿ ಸಂತಸವೊಮ್ಮೆ ವೇದನೆ ಒಮ್ಮೆ ನೋವದೆ ಹೃದಯ ಇಂದು ಒಮ್ಮೆ ಬಾಳಿನ ಈ ಹಾಡಿನ ರೀತಿ, ಬಾಳಿನ ಈ ಹಾಡಿನ ರೀತಿ ಯಾರು ಇಂದು ಬಲ್ಲವರು, ದೇವರ ಆಟ ಬಲ್ಲವರಾರು, ಆತನ ಎದುರು ನಿಲ್ಲುವರಾರು. ಶನಿದೇವರ ಪಾದಕ್ಕೆ ಗೋವಿಂದ, ಗೋವಿಂದ ಕಿಲವಂದನ ಪಾದಕ್ಕೆ ಗೋವಿಂದ, ಗೋವಿಂದ ಲಕ್ಷ್ಮೀಪುರ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ. ಗೋವಿಂದ ಅವನ ಲೀಲೆಯನ್ನು ಬಲ್ಲವರಾರು ಜೋರಾಗಿ ಹೋಗಿ ಗೋವಿಂದ. ಗೋವಿಂದ. ಇಲ್ಲಿ ಭಯಂಕರವಾದ ಕಾಡಿನೊಳಗೆ ತಂದು ಮುಸ್ಸಂಜೆ ಹೊತ್ತಿನಲ್ಲಿ ಕೆಳಗಡೆ ಇಳಿಸಿಬಿಟ್ಟಿದೆ ಕುದುರೆ. 106 ಯೋಜನೆಗಳ ದೂರ ಒಂದು ಮಧ್ಯಾಹ್ನ ಆಕಾಶ ಮಂಡಲದಲ್ಲಿ ಹಾರಾಟ ಮಾಡಿದೆ ಈ ಕುದುರೆ. ವಿಕ್ರಮ ಕುದುರೆ ಬೆಂತಟ್ಟದ ಶಬಾಷ್. ಇಂಥ ಕುದುರೆನ ಯಾವ ಕನಸಲ್ಲೂ ಕಂಡಿಲ್ಲ, ಯಾವ ಕಥೆಯಲ್ಲೂ ಕೇಳಿಲ್ಲ. ಇವತ್ತು ನಾನು ನೋಡ್ದಂಗಾಯ್ತಲ್ಲ. ಕುದುರೆಗೂ ದಣವಾಗಿದೆ, ನನಗೂ ದಣವಾಗಿದೆ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಂಡು ನಂತರ ಎಡೇಟ್ ಹೊಡೆದು ಬಿಟ್ರೆ ಉಜ್ಜಯಿನಿ ಪಟ್ಟಣಕ್ಕೆ ತಗೊಂಡೋಗಿ ಬಿಟ್ಟು ಬಿಡುತ್ತೆ ಅಂತ ಲಗಾಮನಿಂದ ಕುದುರೆನ ಒಂದು ಮರಕ್ಕೆ ಕಟ್ಟಾಕದ. ಬೆಲೆ ಬಾಳತಕ್ಕಂಥ ಕಿರೀಟ, ಒಡವೆ ವಸ್ತ್ರಗಳೆಲ್ಲ ಬಿಚ್ಚಿ ಒಂದು ವಸ್ತ್ರದಲ್ಲಿ ಕಟ್ಟಿ ಪಕ್ಕದಲ್ಲಿಟ್ಟ. ಮರದ ಬೇರಿಗೆ ಹೊರಗೆ ತಲೆ ಕೊಟ್ಟು ಮಲಗಿದ. ಒಂದ್ ಗಳಿಗೆ ವಿಶ್ರಾಂತಿ ಪಡ್ಕೊಳ್ಳೋಣ ಅಂತ. ಅರ್ಧರಾತ್ರಿ ಆದ್ರೂ ಎಚ್ಚರವಿಲ್ಲದೆ ಮಲಗಿದ್ದಾನೆ ವಿಕ್ರಮ. ಅರ್ಧರಾತ್ರಿಯಲ್ಲಿ ಪಟ್ಟನ್ ಕಂಡು ಬಿಡ್ತಾನೆ ಶಿವ. ಒಂದು ಗಳಿಗೆ ಅಂತ ಮಲಗಿದ ನನಗೆಂತ ನಿದ್ರೆ ಬಂತು. ಬಿಡು, ನಾನೇನು ಭೂಮಿ ಮೇಲೆ ಓಡೋ ಕುದುರೆ ಮೇಲೆ ಬಂದಿದ್ದೇನೆ, ಆಕಾಶದಲ್ಲಿ ಹಾರಾಡೋ ಕುದುರೆ ತಾನೆ. ಎರಡೇಟ್ ಹೊಡೆದು ಬಿಟ್ರೆ ಉಜ್ಜಯಿನಿ ಪಟ್ಟಣಕ್ಕೆ ತಗೊಂಡೋಗಿ ಬಿಟ್ಬಿಡುತ್ತೆ ನನ್ನನ್ನ ಅಂತ ವಿಕ್ರಮ ಏನು ಮಾಡ್ತಾನೆ, ಕತ್ತಲ್ಲಿ ಕನ್ವರ್ಸ್ಕೊಂಡು ಕುದುರೆ ಕಟ್ಟಾಕಿರೋ ಜಾಗಕ್ಕೆ ಬರ್ತಾನೆ. ಬಂದು ನೋಡಿದ್ರೆ ಕಟ್ಟಿದ ಕುದುರೆ ಮಾಯ. ವಿಕ್ರಮನಿಗರ್ಧ ಜೀವನೇ ಹೋದಂತಾಗಿದೆ. ಕಟ್ಟಿದ ಕುದುರೆ ಮಾಯ. ಮೆತ್ತನೆ ತಾನು ಮಲಗಿದ್ದ ಜಾಗದಲ್ಲಿ ಒಡವೆ ಗಂಟು ಕಟ್ಟಿಟ್ಟಿದ್ನೆಲ್ಲ ಗಂಟೆ ತಗೊಳಕ್ ಬರ್ತಾನೆ. ಹಿಡ್ಡ ಗಂಟು ಮಾಯ. ಕಟ್ಟಿದ ಕುದುರೆ ಮಾಯ, ಇಟ್ಟ ಗಂಟು ಮಾಯ. ಇದೀಗಪ್ಪ ಇದು ಜನಗಳೇ ತಿರುಗಾಡದ ಈ ದಟ್ಟಡವೆ ಒಳಗೆ ಕಟ್ಟಿದ ಕುದುರೆ ಮಾಯೆಯಾಗ. ಶನೇಶ್ವರ, ಇದು ನಿನ್ನ ಲೀಲೆ ಕಾಣಪ್ಪ. ಭೂಮಿ ನೋಡುವ ಕುದುರೆ ಒಂದು ಮಧ್ಯಾಹ್ನ ಆಕಾಶ ಮಂಡಲದಲ್ಲಿ ಹಾರಾಟ ಮಾಡ್ತು ಅಂತ ಈ ಮೂರ್ಖನಿಗೆ ಈಗ ಅರ್ಥವಾಯಿತು. ವಿಕ್ರಮ ಈಗಲೀಗ ನೀ ಕೆಟ್ಟೆ, ವಿಕ್ರಮ ಈಗಲೀಗ ನೀ ಕೆಟ್ಟೆ. ನನ್ನ ಉಜ್ಜಯಿನಿ ಪಟ್ಟಣ ಯಾವ ದಿಕ್ಕಿನಲ್ಲಿರುವುದು, ನಾನು ಯಾವ ದಿಕ್ಕಿನಲ್ಲಿರುವನು, ಈಗ ನಾನೇನು ಮಾಡಲಿ, ಹೆತ್ತ ಹೋಗಲಿ ಅಂತ ವಿಕ್ರಮ ಗೋಳಾಡ್ತಾನೆ, ಸಂಕಟ ಪಡ್ತಾನೆ. ಕುದುರೆ ಹುಡುಕಿದರೆ ಮಾತ್ರ ನಾನು ಉಜ್ಜಯಿನಿ ಪಟ್ಟಣಕ್ಕೆ ಹೋಗೋಕೆ ಸಾಧ್ಯ ಅಂತ ಹುಡುಕ್ತಾನೆ. ಇವತ್ತು ನಾವು ಶ್ರಾವಣ ಮಾಸದ ಪವಿತ್ರವಾದ ಪುಣ್ಯ ದಿವಸ ಭಗವಂತನ ಕೈ ಮುಗಿತೀವಲ್ಲ. ಇವತ್ತು ಮಹಾಸುದಿನ. ಎಲ್ಲ ರಾತ್ರಿ ನವರಾತ್ರಿ ಆಗಲ್ಲ, ಎಲ್ಲ ರಾತ್ರಿ ಶಿವರಾತ್ರಿ ಆಗಲ್ಲ. ಆ ಭಗವಂತನಿಗೆ ಅಂತ ಒಂದೊಂದು ದಿನ ಇರುತ್ತೆ ನೋಡಿ. ಇವತ್ತು ಅವನಿಗೆ ಪ್ರಿಯ. ಯಾರಿಗೆ? ಶನೇಶ್ವರನಿಗೆ ಪ್ರಿಯ. ಇವತ್ತು ನಮ್ಮ ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆಯಲ್ಲಿ ಬರ್ತಕ್ಕಂಥ ಲಕ್ಷ್ಮೀಪುರ ಶನೇಶ್ವರ ಅಂದ್ರೆ ಬೆಂಗಳೂರಿಗೆ ಮೂಲ ದೇವಸ್ಥಾನ ಇದು. ಕೈ ಚಪ್ಪಾಳೆ ಹೊಡೆರಿ ಒಂದ್ಸಾರಿ ಜೋರಾಗಿ. ಈ ದೇವಸ್ಥಾನದಲ್ಲಿ ಧರ್ಮಛತ್ರ, ನಿತ್ಯ ಭಗವಂತನಿಗೆ ತ್ರಿಕಾಲ ಪೂಜೆ, ಮುಖ್ಯ ಅರ್ಚಕರಿಂದ ಪ್ರತಿನಿತ್ಯ ಭಗವಂತನಿಗೆ ಅಲಂಕಾರ. ಮೂಲ ದೇವಸ್ಥಾನ ಇದು. ಕಲ್ಲು ಕಟ್ಟಡಗಳಿಂದ ಮಾಡಿರ್ತಕ್ಕಂಥ ಪುರಾತನ ಪ್ರಸಿದ್ಧವಾದ ಶನೀಶ್ವರ ದೇವಸ್ಥಾನ ಇವತ್ತು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಏಷ್ಯಾ ಖಂಡದಲ್ಲೇ ಬಹಳ ಪುರಾತನವಾದ ಶನೇಶ್ವರ ದೇವಸ್ಥಾನ ಯಾವುದಪ್ಪ ಅಂದ್ರೆ ಪಾವಗಡ ಶನೇಶ್ವರ. ಬಹಳ ಪುರಾತನದ್ದು ಅದು. ಆ ದೇವಸ್ಥಾನಗಳ ಒಂದು ಸಾಲಿನಲ್ಲಿ ಇದೂ ಕೂಡ ಸೇರುತ್ತೆ. ಲಕ್ಷ್ಮೀಪುರ ದೇವಸ್ಥಾನ ಕಲ್ಲು ಕಟ್ಟಡಗಳಿಂದ ಹಳೆಯ ಪುರಾತನ ದೇವಸ್ಥಾನ.
ಲಕ್ಷ್ಮೀಪುರ ಸನೇಶ್ವರ ಅಂದ್ರೆ ಬೆಂಗಳೂರು ನಗರದಲ್ಲಿ ಬಹಳ ಹೆಸರುವಾಸಿಯಾದಂತಹದ್ದು. ಕನಕಪುರ ಮುಖ್ಯ ರಸ್ತೆಯಲ್ಲಿ ಬರ್ತಕ್ಕಂಥ ಈ ಪುಣ್ಯಕ್ಷೇತ್ರ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀವಿ. ಭಗವಂತನ ದರ್ಶನ ಮಾಡಿ ಪ್ರಸಾದವನ್ನು ಸವಿದು ಅವನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗ್ತಾ ಇದ್ದೀವಿ. ನಿಜವಾಗ್ಲೂ ಸತ್ಯ ಸನೇಶ್ವರನಾಗಿ ಇಲ್ಲಿ ತಾನು ನೆಲೆಯಾಗಿದ್ದಾನೆ. ವಿಕ್ರಮನ ಕಥಾಭಾಗದಲ್ಲಿ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ. ಇವತ್ತು ನಾವೆಲ್ಲರೂ ಕೂಡ ಕೇಳ್ತಾ ಇರುವ ಸಂದರ್ಭದಲ್ಲಿ ಒಂದು ಸಿದ್ದಪ್ಪಾಜಿಯವರ ಗೀತೆಯನ್ನು ಈ ಸಂದರ್ಭದಲ್ಲಿ ಆಡ್ತಾ ವಿಕ್ರಮ ಗೋಳಾಡ್ತಿರುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಧ್ಯಾನ ಮಾಡ್ತಾ ಇರುವ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಸ್ನೇಹಿತರು ಕಲಾ ಪ್ರೋಕ್ಷಕರಾದಂಥ ನಮ್ಮ ವರದರಾಜರವರು ಚಿಕ್ಕಲ್ಲೂರು ಕ್ಷೇತ್ರದ ಧರ್ಮದರ್ಶಿಗಳಾಗಿ ಕೆಲಸ ಮಾಡ್ತಕ್ಕಂಥವರು, ಸಿದ್ದಪ್ಪಾಜಿಯ ಒಂದು ಪವಿತ್ರವಾಗಿರ್ತಕ್ಕಂಥ ಗುರುಮಠದಲ್ಲಿ ನಾವು ಸುಮಾರು 30-35 ವರ್ಷಗಳಿಂದ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇರುವ ಸಂದರ್ಭದಲ್ಲಿ ಇದಕ್ಕೆ ಕಾರಣಕರ್ತರಾದವರು. ಇವತ್ತು ನಾವೆಲ್ಲರೂ ಕೂಡ ಆ ಸಿದ್ದಪ್ಪಾಜಿ ಒಂದು ಗೀತೆಯನ್ನು ಹಾಡಿ ನಮ್ಮ ಕಾರ್ಯಕ್ರಮ ಮುಂದೆ ಬಾಕ್ ಬರೋಣ. ಭಗವಂತ ಒಳ್ಳೇದು ಮಾಡಲಿ. ಲಕ್ಷಕನ ಮಗನ ತಂದೋ ಭಿಕ್ಷುಕನ ಮಾಡಿ, ಪಾಳ್ಯಗಾರನ ಮಗನ ತಂದೋ ಪರದೇಶಿಯ ಮಾಡಿ, ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯ ಧರ್ಮಗುರುವೇ ಮಂಡ್ಯದ ಲಿಂಗಯ್ಯ. ಹೋಗಲಾರೆ ಹಲವೂರಿಗೆ ನಾನು ಮನ್ನಿಸಲ್ಲ ಧರ್ಮಗುರುವೇ ಹೋಗಲಾರೆ. ದಾನವ ತಿಳಿಯಿಲ್ಲ ಪಂಚಾಳದವರು ಧರ್ಮವ ಅರಿತಿಲ್ಲ, ನನ್ನ ದೇಶವನ್ನು ನೋಡಿ ಎಂದು ಜರಿದು ನಗುವರೆಲ್ಲ. ಗುರುವೇ ಪರಂಜ್ಯೋತಿ ಯಾರೋದವರಿಲ್ಲ. ಎಂದು ಮಾರಿಯರುಳ್ಳು ಹೋದರು ನನಗೂಳಿಲ್ಲ. ನಿಮ್ಮ ಭಾಗದಲ್ಲೇ ಈ ಪ್ರಾಣ ಹೋಗಲಿ, ನನ್ನ ಕಣ್ಣೀರು ನಿಮಗೆ ಹರುವಾಗಲಿ, ನನ್ನನ್ನು ಕಳಿಸದಿರಿ ಗುರುವೇ, ನನ್ನನ್ನು ಕಳಿಸದಿರಿ. ಹೋಗಲಾರೆ
ಗುರುವೇ ಪದಂಜ್ಯೋತಿ ಏಳು ಜನ ಪಳ್ಳಗಾರರು ಶಿಳ್ಳಾಪುರವ ಕೈಯಾಳುವರಯ್ಯ ಕಾದಾಗ ಕೈಯ ಮೇಲೆ ಕೂರಿಸಿ ನನ್ನ ಪವಾಡ ಮಾಡಿಸುವರಯ್ಯ ಹಣೆಯ ಭಸ್ಮವ ನೋಡಿ ಸುಮ್ಮನೆ ಮೂಡಿ ಎನ್ನುವರಲ್ಲ ಕಪ್ಪು ತಿಲಕವ ನೋಡಿ ನಾಟಿಸಿ ನಗುವರಲ್ಲ ಅಲ್ಲಿಗೆ ಹೋಗಲಿ ಗುರುವೇ ಅಲ್ಲಿಗೆ ಹೋಗಲಿ ಹೋಗಲಾರೆ ಹಲದೂರಿಗೆ ನಾನು ಮಂದಿರದಿಂದ ಧರ್ಮ ಗುರುವೇ ನೀವು ಹೋಗಲಾರೆ ತಂದೆ ತಾಯಿ ಇಲ್ಲದ ನೀವೇ ಕೈ ಬಿಟ್ಟ ಮೇಲೆ ಮಂಟೇದ ಸ್ವಾಮಿ ಕಾಯುವರಾಗಿಲ್ಲ ಗುರುವೇ ಅಪ್ಪಾಜಿ ನೊಂದು ಅಳುವಾಗ ಕಣ್ಣೀರೊರೆಸೋ ತಾಯ ಮನದಲ್ಲಿಲ್ಲ ಎಲ್ಲಿ ಹೋಗಲಿ ನಾನು ಏ ಪ್ರಭುವೇ ಯಾರ ಸೆರಲಿ ನಾನು ಬಂದು ಬಳಗವ ನಾ ತೊರೆದಿರುವೆ ನಿನ್ನದೆ ನಂಬಿ ನಾ ಬಂದಿರುವೆ ಕಾಯೋ ಧರ್ಮ ಗುರುವೇ ಸ್ವಾಮಿ ಕಾಯೋ ಧರ್ಮ ಗುರುವೇ ಹೋಗಲಾರೆ ಹಲವೂರಿಗೆ ನಾನು ಮಂದಿರದಿಂದ ಧರ್ಮ ಗುರುವೇ ನೀವು ಹೋಗಲಾರೆ ಆ ಗುರುವಿನ ಕೇಳ ಬಸವ ಬೆಟ್ಟವನ್ನು ಬೆಳ್ಳಿಗೆ ಮಾಡಿ ನಾ ತರುವೆ ಇಂದು ಬೇಕೆಂದು ಕುಂದೂರು ಬೆಟ್ಟವ ಚಿನ್ನವ ಮಾಡಿ ನಾ ಕೊಡುವೆ ಪ್ರಾಣ ಬೇಕೆಂದು ಗುರುವಿನ ಕೇಳ ಪ್ರಾಣವನೇ ನಿನಗರ್ಪಿಸುವೆ ಕಾಪಾಡೋ ಮಂಟೇರ ನಿಂಗಯ್ಯ ಸಿದ್ದಪ್ಪಾಜಿಯವರ ಪಾದಕ್ಕೆ ಗೋವಿಂದ ಗೋವಿಂದ ನಮ್ಮ ಧರ್ಮದ ಋಷಿಗಳು 501 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಒಂದು ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ನಿಮಗೂ ಕೂಡ ಭಗವಂತ 10, 20, 100, 200 ಕೊಟ್ಟಂತ ಎಲ್ಲ ತಾಯಿಂದ್ರಿಗೂ ಕೂಡ ಭಗವಂತ ಸರ್ವಶಕ್ತಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಕೊಟ್ಟಂತ ಆ ಒಂದು ಫಲದಿಂದ ನಿಮ್ಮ ಕರ್ಮಗಳು, ದುಃಖಗಳು, ನೋವುಗಳೆಲ್ಲ ಮರೆಯಾಗಿ ಪರಮಾತ್ಮನಿಗೆ ನಿವೇದನೆಯಾಗಿ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗಲಿ. ಐಶ್ವರ್ಯಾರೋಗ್ಯ ಭಾಗ್ಯವನ್ನು ಕೊಟ್ಟು ಭಗವಂತ ನಮ್ಮ ಲಕ್ಷ್ಮೀಪುರದ ಶನೇಶ್ವರ ಕಾಪಾಡಲಿ. ಯಾಕೆಂದ್ರೆ ಪುರಾತನ ಪ್ರಸಿದ್ಧವಾದ ಈ ಪುಣ್ಯಕ್ಷೇತ್ರಕ್ಕೆ ನಾವು ಬಂದಿದ್ದೀವಲ್ಲ, 100 ಗುಡಿ ಸುತ್ತುವುದಕ್ಕಿಂತ ಪುರಾತನ ಕಾಲದಿಂದ ಒಂದು ಗುಡಿಯನ್ನು ದರ್ಶನ ಮಾಡಿದ್ರೆ ಸಾಕು, ಭಗವಂತ ಹಣ್ಣಾಗಿ ಶಕ್ತಿ ಪುರುಷನಾಗಿ ಇಲ್ಲಿ ಕೂತವನೇ, ಇಷ್ಟಾರ್ಥದಾಯಕನಾಗಿ ಭಗವಂತ ಇಲ್ಲ ಅವನೇ. ನಮ್ಮ ಕರ್ನಾಟಕದ ಮತ್ತು ಹೊರದೇಶದಿಂದ ನೋಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ. ಎಲ್ಲರಿಗೂ ಈ ಕ್ಷೇತ್ರ ದರ್ಶನ ಬೆಂಗಳೂರಿಗೆ ಬಂದವರು ಲಕ್ಷ್ಮೀಪುರ ಎಂಬತಕ್ಕಂಥ ಕನಕಪುರ ಮುಖ್ಯ ರಸ್ತೆಯಲ್ಲಿ ಒಂದ್ಸಾರಿ ಶನೇಶ್ವರನ ದರ್ಶನ ಮಾಡಿ, ಪುರಾತನ ದೇವಸ್ಥಾನ
ನಮ್ಮ ಟ್ರಸ್ಟಿಯವರು ಇದನ್ನು ಬಹಳ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ದೇವಸ್ಥಾನವನ್ನು. ಅವರಿಗೆ ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ. ಯಾಕೆಂದ್ರೆ ಈ ಭಗವಂತನ ಕಾರ್ಯ ಮಾಡ್ತಕ್ಕಂಥವ್ರು ಬಹಳ ಕಟ್ಟುನಿಟ್ಟಾಗಿರ್ಬೇಕು. ಅಲ್ಲಿಂದ ಒಂದು ಕಾಸು ತಗೊಳಕ್ಕಾಗಲ್ಲ, ಒಂದು ಕಾಸು ಅಲ್ಲಿಗೆ ಹಾಕ್ಬೇಕು. ಪ್ರತಿಯೊಬ್ಬರು ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಿಷ್ಠೆಯಿಂದ ಮಾಡಿದ್ರೆ ಮಾತ್ರ ಪರಮಾತ್ಮನ ಮುಂದೆ ನಮಗೆಲ್ಲ ಉಳಿಗಾಲ, ಇಲ್ಲ ಅಂದ್ರೆ ನಮಗೆ ಉಳಿಗಾಲವಿಲ್ಲ ಅಂತ ಶಕ್ತಿ ಸನೇಶ್ವರ ತಾನು ಇಲ್ಲಿ ನೆಲೆಯಾಗಿದ್ದಾನೆ. ನಾನು 2 ಬಾರಿ ಈ ಕಾರ್ಯಕ್ರಮಕ್ಕೆ ಬಂದಂಗಾಯ್ತು. ನನ್ನ ಮಗ ಒಂದ್ಸಾರಿ ಬಂದಿದ್ದ. ನಮ್ಮ ವೆಂಕಟರಾಮಯ್ಯನವರು ನೀವು ಪ್ರತಿ ವರ್ಷ ಬರಲೇಬೇಕು ಅಂದ್ರೆ 100 ಗ್ರಾಮಗಳ, ನಮಗೆ 4 ಶನಿವಾರಗಳಲ್ಲಿ 100 ಗ್ರಾಮಗಳ ಒಂದು ಕೋರಿಕೆ ಇರೋದು. 4 ಶನಿವಾರ ನಮಗ್ ಬರಬೇಕು ಅಂತ 3 ತಂಡವಾಗಿ ನಮ್ಮ ಕಾರ್ಯಕ್ರಮ ಹಿರಿಯ ಮತ್ತು ಕಿರಿಯನಾದ ಸಂಗಮದವರು ಕಾರ್ಯಕ್ರಮ ಮಾಡ್ತಾ ಇದೀವಿ. 3 ಕಡೆ ಈಗ ನಡೀತಾ ಇದೆ ಕಾರ್ಯಕ್ರಮ. ಆದ್ರೂ ಭಗವಂತನ ಶಕ್ತಿ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಮಗೂ ನಮ್ಮ ವೆಂಕಟರಾಮಯ್ಯನವರಿಗೆ ಆ ಶಕ್ತಿ ಚೆನ್ನಾಗಿ ಕೊಡ್ಲಿ. ನಾನು ಮೊದಲೇ ಹೇಳ್ದಾಗೆ ಇಂಥ ಒಳ್ಳೆ ಕೆಲಸ ಮಾಡತಕ್ಕಂಥವ್ರಿಗೆ ಭಗವಂತ ನಮ್ಮೆಲ್ಲರ ಆಯುಸ್ಸನ್ನು ಸ್ವಲ್ಪ ಅವ್ರಿಗೆ ಹೆಚ್ಚಾಗಿ ಕೊಡ್ಲಿ. ಯಾಕೆಂದ್ರೆ ಇಂಥ ಒಳ್ಳೆ ಕೆಲಸ ನಡಿಬೇಕು, ಭಗವಂತನ ಸೇವೆ ನಡಿಬೇಕು. ಭಗವಂತನ ಕಾರ್ಯಕ್ಕೆ ಒಂದು ದಾಸೋಭವನದ ಕಟ್ಟಡದ ಕೆಲಸ ನಡೀತಾ ಇದೆ ಅಂತ ಮುಂದ್ಗಡೆ ಅಲ್ಲಿ ಬೋರ್ಡ್ ಹಾಕಿರೋದು ನೋಡಿದೆ. ಒಂದು ದಾಸೋಹ ಭವನ ಅಂದ್ರೆ ಬಹಳ ಹೆಚ್ಚು ಖರ್ಚಾಗಿ ಮಾಡ್ತಕ್ಕಂಥದ್ದು. 100 ಜನ ಒಟ್ಟಿಗೆ ಕೂತು ಊಟ ಮಾಡ್ತಕ್ಕಂಥದ್ದು. ನಾವು ಕುಳಿತ ಜಾಗದಲ್ಲಿ ಎಷ್ಟೋ ಖರ್ಚು ಮಾಡಿ ಹಾಳು ಮಾಡ್ತೀವಿ ದುಡ್ಡನ್ನ. ಆ ದುಡ್ಡಿಗೆ ಬೆಲೆ ಸಿಕ್ಕೋದು ಇಲ್ಲಿಗೆ ನಾವು ಸತ್ಯ. ಆ ದುಡ್ಡಿಗೆ ಬೆಲೆ ಸಿಕ್ಕೋದು ಇಲ್ಲಿಗೆ ನಾವು ಕೊಡ್ತೀವಲ್ಲ. ಇಷ್ಟೇ ಕೊಡಬೇಕು ಅಂತ ಯಾರಿಗೂ ಕೂಡ ಅಲ್ಲಿ ಒಂದು ಕೋರಿಕೆ ಹಾಕಿಲ್ಲ. ನಮ್ಮ ಮನೆ ಇಚ್ಛೆ ಬಂದಷ್ಟು ಆ ಕಟ್ಟಡಕ್ಕೆ ಸಾಮಗ್ರಿಗಳು ಬೇಕಾದದ್ದನ್ನು ತಕೊಡ್ಬೋದು. ಸಿಮೆಂಟ್ ತಕೊಡ್ಬೋದು, ಕಬ್ಬಿಣ ತಕೊಡ್ಬೋದು, ಅಲ್ಲಿಗೆ ಬೇಕಾಗ್ತಕ್ಕಂಥ ಹಾಸುಗಲ್ಲನ್ನು ತಕೊಡ್ಬೋದು, ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ತಕೊಡ್ಬೋದು. ನಿಮಗೆ ಯಾವ್ದು ಇಷ್ಟವಾಗುತ್ತೋ ಅದನ್ನ ಈ ಕ್ಷೇತ್ರಕ್ಕೆ ನೀವು ಕೈ ಜೋಡಿಸಿದ್ರೆ ತಲೆಮಾರಿನ ತನಕ ಉಳ್ಕೊಳ್ಳುತ್ತೆ. ಯಾರೋ ಕಟ್ಟಿದ್ರು ದೇವಸ್ಥಾನನ ಅವತ್ತಿನ ಕಾಲದಲ್ಲಿ ಅವ್ರು ಯಾರೂ ಇಲ್ಲ, ಆದರೆ ಅವ್ರ ಹೆಸರು ಉಳ್ಕೊಂಡಿದೆ. ಅವ್ರು ಮಾಡಿದ ಒಳ್ಳೆ ಕೆಲಸ ಉಳ್ಕೊಂಡಿದೆ. ಅವ್ರನ್ನ ನೇರವಾಗಿ ಭಗವಂತ ಸ್ವರ್ಗಕ್ಕೆ ಕಳಿಸ್ತಾನೆ, ಸ್ವರ್ಗದಲ್ಲಿ ಇರ್ತಾರೆ. ಅದಕ್ಕೆ ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ. ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ಲಕ್ಷ್ಮೀಪುರ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ. ಭಗವಂತನ ಮುಂದೆ ನಾವು ನಿವೇದನೆ ಮಾಡಬೇಕು. ಏನಂತ? ಭಗವಂತ, ನನಗೆ ಈ ಕಷ್ಟ ಇದೆ, ಈ ಕಷ್ಟನ ನಿವಾರಣೆ ಮಾಡು. ನಾನು ನಿಂತು ಇಂಥ ಕೆಲಸ ಮಾಡ್ತೀನಿ ಅಂತ ನಾವು ಒಪ್ಕೋಬೇಕು. ಆ ಕಷ್ಟನ ಅವನು ನಿವಾರಣೆ ಮಾಡಿದ ಮೇಲೆ ತಪ್ಪಿಸ್ಕೊಳ್ಳದೆ ಆ ಕೆಲಸ ನಾವು ಮಾಡಬೇಕು ಅಲ್ವಾ? ಪ್ರತಿಯೊಬ್ಬರಿಗೂ ಒಂದೊಂದು ಚಿಂತೆ, ಒಂದೊಂದು ದುಃಖ ಅನ್ನೋದು ಇದ್ದೇ ಇರುತ್ತೆ. ಯಾರಿಗೆ ಚಿಂತೆ ಇಲ್ಲ ಜಗತ್ತಿನಲ್ಲಿ? ಎಲ್ಲರಿಗೂ ಇದ್ದೇ ಇದೆ. ಆದರೆ ಆ ನಿವೇದನೆಯನ್ನು ಮಾಡುವಾಗ ಅವನಿಗೆ ಭಾರ ಹಾಕಬೇಕು. ಭಗವಂತ, ನೀ ಕೊಟ್ರೆ ನನಗೇನಪ್ಪ ಕಷ್ಟ, ನಿಷ್ಠೆಯಿಂದ ಮಾಡ್ತೀನಿ ಅಂತ ನೀವು ಒಪ್ಪಿಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಕೆಲಸ ಯಶಸ್ಸಾಗುತ್ತೆ, ನೀವು ಹಿಡಿದ ಕಾರ್ಯ ಜಯವಾಗುತ್ತೆ. ಶನಿದೇವರ ಪಾದಕ್ಕೆ ಗೋವಿಂದ. ಇಲ್ಲಿ ವಿಕ್ರಮ ಕುದುರೆ ಹುಡುಕಿದ್ರೆ ಮಾತ್ರ ನಾನು ಉಜ್ಜಯಿನಿ ಪಟ್ಟಣಕ್ಕೆ ಹೋಗೋಕೆ ಸಾಧ್ಯ ಅಂತ ಹುಡುಕಾಡ್ಕೊಂಡ್ ಬರ್ತಾನೆ. ಎಡಗಾಲು ಹೆಡೆಗೆ ಢಮ್ಮನೆ ಒಂದು ಹಳ್ಳಕ್ಕೆ ಬಿದ್ದೋಗಿದ್ದಾನೆ. ಬಿದ್ದವನಿಗೆ ತಲೆ ಕೈ ಕಾಲುಗಳು ಒಡೆದು ರಕ್ತ ಸುರಿಯಲು ಆರಂಭಿಸಿದೆ. ಎತ್ತ ಹೋದ್ರು ಸುತ್ತಕೊಂಡು ಇತ್ತ ಕಡೆಗೆ ಬರ್ತಾನೆ ವಿಕ್ರಮ. ದಿನ 1, 2, 3, 4 ಕರದಲ್ಲಿ ಕಳೆದಿದೆ. ಇತ್ತ ಕಡೆ ಅರಮನೆಯಲ್ಲಿ ಜಗಳಾಡಿಕೊಂಡು 13 ಲಕ್ಷ ವರಹಗಳನ್ನು ವಸೂಲು ಮಾಡಿಕೊಂಡು ಹೋಗವನೇ ಪರಮಾತ್ಮ. ವ್ಯಾಪಾರಸ್ಥ ಅನ್ಸ್ಕೋಬೇಕಲ್ಲ ಭಗವಂತ ಅಂತ ಗೊತ್ತಾಗಬಾರ್ದಲ್ಲ ಯಾರಿಗೂ. 13 ಲಕ್ಷ ವರಹಗಳನ್ನು ಇಸ್ಕೊಂಡು ಹೋಗವನೇ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕಾಡು ಮೇಡಗಳ ನಡೆದು ವಿಕ್ರಮ ಬರುತ್ತಿದ್ರೆ ದಿನ 1, 2 ಕಳೆಯುತ್ತ, ವಾರವಾಗಿ ವಾರ 1, 2 ಕಳೆಯುತ್ತ ಗಡ್ಡೆ ಮೀಸೆಗಳಲ್ಲಿ ವಿಕಾರವಾಗಿ ಬೆಳೆದು ಈಚು ಬೇರು ನಾರುವನ್ನು ಸೊಪ್ಪು ಸೆರೆಯನ್ನು ತಿಂದು ಚಕ್ರವರ್ತಿ ಎಂಬತಕ್ಕಂತಹದ್ದೇ ಗೊತ್ತಿಲ್ಲ. ಗಡ್ಡೆ ಮೀಸೆಗಳೆಲ್ಲ ಬೆಳೆದು ಬಟ್ಟೆ ಎಲ್ಲ ಹರಿದಿದೆ. ಓಡಾಡ್ತಾನೆ, ಸಂಕಟ ಪಡ್ತಾನೆ ವಿಕ್ರಮ. ಆ ವಿಧಿ ದುರ್ವಿಧಿ ನೀನೇ ನಿರ್ಭಯನಾದ ಈ ಅನಾಥನ ಮೇಲೆ. ದೇವರ ಪಾದಕ್ಕೆ ಗೋವಿಂದ, ಲಕ್ಷ್ಮೀಪುರ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ. ಪಾಪಿನಾದೇನ ಶನಿದೇವನನ್ನು ಜರಿದು
ಪಾಪಿನಾರಾಯಣ ಶನಿದೇವನನು ಜರಿದು ಶಿವನೇ ಶಿವನೇ ಪಾಪಿನಾರಾಯಣ ದೇವಾ ಶನಿದೇವಾ ಜಲವಿಲ್ಲದ ನೀಡಿದ ತೆರದಿ ದೇವಾ ಶನಿದೇವಾ ದೇವಾ ಜಲವಿಲ್ಲದ ಬೀದಿದ ತೆರೆದಿ ಕಡುಗೋಳಾಗಿದೆ ಜೀವನ ಕಥೆಯು ಜಲವಿಲ್ಲದ ಬೀದಿದ ಪಾಪಿನಾರಾಯಣ ಶನಿದೇವನನು ಜರಿದು ಶಿವನೇ ಪಾಪಿನಾರಾಯಣ ದೇವಾ ಶನಿದೇವಾ ಈ ಅವನ ಪರಿತಾಪವು ಮುಂದೆ ಗತಿ ಕಾಣದೆ ನಾನೊಂದು ಬಳಲು ಎಂದು ಕೊನೆಗೊಳ್ಳುವುದೋ ಈ ಅವನ ಪರಿತಾಪವು ಮುಂದೆ ಗತಿ ಕಾಣದೆ ನಾನೊಂದು ಬಳಲು ಅಭಯ ನೀಡಿ ಮನದ ವೇದನೆಯ ವೇದನೆ ತೀರಿಸೋ ಅಭಯ ನೀಡಿ ಮನದ ವೇದನೆಯ ವೇದನೆ ತೀರಿಸೋ ಕಾಯೋ ಹರನೇ ಮುಕ್ಕಣ್ಣ ಪರಮೇಶನೇ ಬೇಡುತ್ತಿರುವೆ ನಾನಿನ್ನ ಬೇಡುತ್ತಿರುವೆ ಪಾಪಿನಾರಾಯಣ ಶನಿದೇವನನು ಜರಿದು ಶಿವನೇ ಪಾಪಿನಾರಾಯಣ ದೇವಾ
ಲಕ್ಷ್ಮೀಪುರ ಕ್ಷೇತ್ರಾಧಿಪತಿಯ ಬಾಲಕ್ಕೆ ಗೋವಿಂದ. ಗೋವಿಂದ ದಿನವೊಂದು ದಿನ ಎರಡು ಕರದಲ್ಲಿ ಕಳೆಯಿತಾಗ ವಾರ, ವಾರ ಒಂದೆರಡು ಕಳೆಯಿತಾಗ ಆ ದಿನ 1 2 3 4 ಕಳೆಯಿತ 21 ದಿವಸಗಳ ಕಳೆದಿರಬೇಕಾದ್ರೆ ಅಲ್ಲೊಬ್ಬ ಸೋಲಗ್ರವನ್ ಸಿಕ್ಕದ. ಅವನ ಜೊತೆ ಸೇರಿ ಅವನ್ ಕೇಳ್ಕೊಂಡು ತಾಮಲಿಂದಪುರ ಪಟ್ಟಣಕ್ಕೆ ಹೊರಟೋದ್ರೆ ಅಲ್ಲಿ ಯಾರಾದ್ರೂ ನನ್ನ ಉಜ್ಜಯಿನಿ ಪಟ್ಟಣಕ್ಕೆ ದಾರಿ ತೋರಿಸ್ತಾ ಇರ್ತಾರ ಅಂತ ವಿಕ್ರಮ ನಡೆದು ಬರ್ತಾ ಇದ್ದಾನೆ. ತಾಮಲಿಂದಪುರ ಪಟ್ಟಣದ ಪುರಗಡಿ ಎತ್ತೆತ್ತರವಾದ ಕಟ್ಟಡಗಳು ಗೋಪುರಗಳಿಂದ ಕೂಡಿರ್ತಕ್ಕಂಥ ಈ ಪಟ್ಟಣ. ಇಲ್ಲಿ ಯಾರು ಕೇಳಿದ್ರು ನನ್ನ ಉಜ್ಜಯಿನಿ ಪಟ್ಟಣಕ್ಕೆ ದಾರಿ ತೋರಿಸ್ತಾರೆ. ಆದ್ರೆ ನಡೆದು ಕೈಕಾಲುಗಳೆಲ್ಲ ಗಾಯವಾಗಿ ನೋವಿನಿಂದ ಬಳಲುತ್ತಿರುವ ನಾನು ಸ್ವಲ್ಪ ಹೊತ್ತು ಎಲ್ಲಾದ್ರೂ ವಿಶ್ರಾಂತಿಯನ್ನು ಪಡ್ಕೊಂಡು ನಂತರ ಯಾರನ್ನಾದ್ರೂ ಕೇಳಿಕೊಂಡು ಉಜ್ಜಯಿನಿ ಪಟ್ಟಣದ ಕಡೆ ಪ್ರಯಾಣ ಬೆಳೆಸಬೇಕು ಅಂತ ಊರೊಳಗಡೆ ನುಗ್ಗದ್ದಲ್ಲ, ಗ್ರಾಚಾರಕ್ಕೆ ಅಂಗಡಿ ಬೀದಿ ಕಡೆ ನುಗ್ಗುಬಿಟ್ಟವನೇ. ಅವತ್ತು ಸಂತೆ ಬೇರೆ, ಏನ್ ಜನ ಗಿಜಿ ಅಂತ ಅವ್ರೆ. ಇವನು ಈ ಕಡೆ ಆ ಕಡೆಗೆ ಈ ಕಡೆಗೆ ತಳ್ಳಾಡ್ತಾರೆ, ನೂಕಾಡ್ತಾರೆ. ಶಿವ ಪಾಪಿಗೆ ಸಮುದ್ರಕ್ಕೆ ಹೋದ್ರು ನೀರು ಮೊಣಕಾಲು ದಾನವಾಗಿ, ಈ ಊರೊಳಗಡೆ ಬಂದ್ರು ಕಾಲಿಡೋಕ್ ಜಾಗ ಇಲ್ವಲ್ಲ ಅಂತ ತಳ್ಳಾಡ್ಕೊಂಡು ನೂಕಾಡ್ಕೊಂಡು ಆ ಬೀದಿ ಒಳಗಡೆ ಬರ್ತಿದ್ರೆ ಅಂಗಡಿ ಬೀದಿಯ ತುದಿಗೆ ಬಂದಲ್ಲ ನಂದಯ್ಯ ಶೆಟ್ಟಿ ಎಂಬ ಚಿನ್ನ ಬೆಳ್ಳಿ ಮುತ್ತು ರತ್ನ ವ್ಯಾಪಾರ ಮಾಡೋ ವರ್ತಕ. ಲಾ ಪುಟ್ರಂಗೋ, ಅಂಗಡಿ ಬಾಗಿಲು ತೆಗೆದೇನೋ, ಕಸ ಗುಡ್ಸಿ ಗುಂಡಾಂತರ ಮಾಡ್ಬಿಟ್ಟಲ್ಲ. ಎಲ್ರ ಅಂಗಡಿಗೂ ಚೆನ್ನಾಗಿ ವ್ಯಾಪಾರ ಆಯ್ತದ, ನನ್ನ ಅಂಗಡಿಗೆ ಬರೋ ನೊಣ ಹೊಡೆಯದೆ ಒಂದು ಕೆಲಸ ಆಗೋಯ್ತಲ್ಲ. ಶೆಟ್ರೆ, ಯಾರು ಬರ್ತಾರ ನಿಮ್ಮ ಅಂಗಡಿಗೆ? ಎಲ್ಲ ಮುಗ್ಲಾಗ್ ತೆಗಿರೋ ಸಾಮಾನು, ದಿನ ಒರ್ಸೋದು ಎತ್ ಮಾಡಗೋದು, ಇದೇ ನನಗೆ ಕೆಲಸ ಆಗ್ಬಿಟ್ಟದೆ. ಬಾಗಿಲು ಕೂತ್ಕೊಂಡು ಈ ಮಾತಂದ್ರೆ ವ್ಯಾಪಾರಕ್ಕೆ ಬರೋರು ಬರ್ತಾರೆ. ನಾವು ಬಳೆ ಕೊಡ್ಕ ಬರೇ ಈ ಕಡೆಗೆ. ಇವತ್ತು ನಾನು ಅಂಗಡಿ ಬಾಗಿಲು ತೆಗಿತೀನಿ, ಇವತ್ತು ನಾನು ವ್ಯಾಪಾರ ಮಾಡ್ತೀನಿ. ತೆಗಿರಿ ಶೆಟ್ರೆ, ನೀವು ತೆಗೆದ್ರೆ ಬೇರೆ ಹೇಳಾಯ್ತಿತ್ತೋ. ಶೆಟ್ರ ಬಾಗಿಲು ತೆಗೆದು ಒಳಗಡೆ ಹೋದ್ರಲ್ಲ, ಬಾಗಿಲು ಸಂಧಿ ಒಳಗಡೆ ಒಂದು ಆಳು ಮಲ್ಕೊಳ್ಳುವಷ್ಟು ಜಾಗ ಇತ್ತು ನೋಡಿ. ವಿಕ್ರಮ ಮೆತ್ತಗೋಗಿ ಆ ಬಾಗಿಲು ಸಂಧಿ ಒಳಗೆ ಸೇರ್ಕೊಂಡವನು. ಆ ಬಾಗಿಲು ಸಂಧಿ ಒಳಗೆ ಸೇರ್ಕೊಂಡು ತಲೆಗೆ ಕೈ ಕೊಟ್ಟವರೆಗೆ ಮಲಗಿದ್ನಲ್ಲ. ಎಲ್ರ ಅಂಗಡಿಲೂ ನೊಣ ಹೊಡಿತಾವ್ರೆ ವಿಕ್ರಮನ ಅಂಗಡಿಲಿ. ಆ ವಿಕ್ರಮ ಮಲಗಿರೋ ಅಂಗಡಿಲಿ ಮಾತ್ರ ಜನ ಆ ವ್ಯಾಪಾರ ಕೊಡಕ್ ಆಗ್ತಿಲ್ಲ, ಆ ಮಟ್ಟಿಗೆ ವ್ಯಾಪಾರ ನಡೀತಾ ಇದೆ. ಅಲ್ಲಪ್ಪ ಲವ್ ಪುಟ್ರಂಗು, ಎಲ್ಲರ ಅಂಗಡಿಲೂ ನೊಣ ಹೊಡಿತಾವ್, ಏನು ಇವತ್ತು ನನ್ನ ಹುಡುಗ ಬಂದಿರೋ ವಿಶೇಷ? ದಿನ ನೀನೇ ತೆಗಿತಿದ್ದ, ಸುಮ್ ಕೂತ್ಕ. ಇದಕ್ಕೆ ಹುಟ್ಟದ ಗುಣ, ಮೆಟ್ಟಿದ ಗುಣ, ಮುಟ್ಟದ ಗುಣ ಅಂತ ಕರೀತಾರೆ. ಹುಟ್ಟದ ಗುಣ ಅಂದ್ರ ಮಕ್ಕಳು ಹುಟ್ಟಿದ್ರು ಪುಣ್ಯ ಬೇಕು ಅಂತ. ಮೆಟ್ಟದ ಗುಣ ಹೆಣ್ಣು ಮಕ್ಕಳು ಪಾದ ಮೆಟ್ಟದ ಮನೆ ಉದ್ಧಾರ ಆಗ್ಬೇಕು ಅಂತ. ಹುಟ್ಟದ ಗುಣ, ಮೆಟ್ಟಿದ ಗುಣ, ಮುಟ್ಟದ ಗುಣ ಅಂದ್ರೆ ಯಾರ ಬೋನಿ ಮಾಡ್ಬಿಟ್ರೆ ಅವತ್ತು ವ್ಯಾಪಾರನೇ ಕೊಡಕ್ಕಾಗಲ್ಲ. ಪರವಾಗಿಲ್ಲ. ಇವತ್ತು ಇಲ್ಲಿ ವಿಕ್ರಮ ಒಂದು ಗಳಿಗೆ ಮಲಗಿದಂತಹ ಸಂದರ್ಭದಲ್ಲಿ ವ್ಯಾಪಾರ ಕೊಡಕ್ಕಾಗ್ತಿಲ್ವಲ್ಲ, ಶಟ್ರ ಬಾಗಿಲು ಮುಚ್ಚೋಕ್ ಬಂದ್ರಲ್ಲ ಪುಟ್ರಂಗು. ಇವತ್ತು ಯಾವ ಪುಣ್ಯಾತ್ಮ ಅಂಗಡಿ ಬಾಗಿಲು ಕಾಲು ಮೆಟ್ಟದ್ನೋ, ಏನು ವ್ಯಾಪಾರ? ಯಾರೋ ಮಲಗಿದಾನೆ, ಇವನಿಂದ ಏನಾದ್ರೂ ನಮ್ಮ ಅಂಗಡಿಗೆ ವ್ಯಾಪಾರ ಆಯ್ತಾ ನೋಡೋ. ಶಟ್ರೆ ನೋಡಕೊಳ್ಳೆ ಕಳ್ಳ ಇದ್ದಂಗ ಅವನು, ಇವನಿಂದ ಎಲ್ಲ ಆಗುತ್ತೆ ಬಿಡಿ ಶಟ್ರೆ, ಎಬ್ಬಿಸ್ತೀನಿ. ಅಯ್ಯ ಇದ್ದಳೆ ಮೇಲೆ ಹೇಳಪ್ಪ. ಯಾರು? ನಾನೇ ಅಂಗಡಿ ಮಾಲಕ ನಂದೇಶ್ ಶೆಟ್ಟಿ ಅಂತ. ನೀನ್ ಯಾರು? ನಮ್ಮೂರು ಬಹಳ ದೂರ ಸ್ವಾಮಿ. ನಡೆದು ಸುಸ್ತಾಗ್ಬಿಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಂಡು ಹೊಟ್ಟೋಗ್ತೀನಿ. ಅದ್ ಸರಿ, ನೀನ್ ಯಾವ ಮಲ್ಕೊಂಡೆ? ನೀವು ಅಂಗಡಿ ಬಾಗಿಲು ತೆಗೆದಿಟ್ಟು ಒಳಕ್ ಹೋದ್ರಲ್ಲ, ಆಗ್ಲೇ ಮಲ್ಕೊಂಡೆ. ಲವ್ ಪುಟ್ರಂಗು, ವ್ಯಾಪಾರ ಆಗಿರೋದು ಇವನಿಂದ, ಇವನ್ ಬಿಟ್ರ ನಾ ಕೆಟ್ಟೆ. ಶಟ್ರು, ಅಯ್ಯ ಮೈ ಕೈಯೆಲ್ಲ ಗಾಯ ಆಗಿದೆ, ಇವತ್ತು ನಮ್ಮಲ್ಲಿದ್ದು ನಾಳೆ ಹೋಗುವಂತೆ ಇದ್ದೇಳಯ್ಯ. ಹೇಳಯ್ಯ. ಸ್ವಾಮಿ, ಪರಿಚಯ ಇಲ್ಲದ ನನ್ನನ್ನು ಮನೆ ಕರಿತಾ ಇದ್ದೀರಾ? ಪರಿಚಯ ಮಾಡ್ಕೋಬೇಕು ಕಣೆ. ಮನುಷ್ಯನಿಗಾಗದೆ ಯಾರೇ ಆಗ್ತಾರೆ. ಎದ್ದೇಳಯ್ಯ. ಬಿಡದೆ ಅವನನ್ನು ಹಿಂಸೆ ಕೊಟ್ಟು ಮನೆ ಕರ್ಕೊಂಡು ಹೋಗ್ತೀರಿ. ವಿಕ್ರಮ ಹೇಳ್ತಾನೆ, ಯಾವ ಜನ್ಮದ ಪುಣ್ಯದ ಫಲವೋ, ನಂಟನಿಗಿಂತ ಹೆಚ್ಚಾಗಿ ಮನೆ ಕರ್ಕೊಂಡು ಹೋಗ್ತಾ ಇದಾರಲ್ಲ ಅಂತ. ಶಟ್ರ ಲೆಕ್ಕಾಚಾರವೇ ಬೇರೆ. ಲವ್ ಪುಟ್ರಂಗೋ, ಇವತ್ ಮನೆ ಕರ್ಕೊಂಡು ಮಲಗಿಸಿರ್ತೀನಿ, ನಾಳೆ ಎದ್ದು ಬೇರೆಯವ್ರ ಅಂಗಡಿ ಮಲಗ್ಬಿಟ್ರೆ ವ್ಯಾಪಾರ ಅವ್ರಿಗಾಗೋಯ್ತದೆ. ನಮ್ಗಾಗುತ್ತಾ? ಇವನು ಕಾಯಮ್ಮ ಆಗಿ ನಮ್ಮಲ್ಲೇ ಇರಂಗ್ ಮಾಡ್ಕೋಬೇಕಲ್ಲ. ಹಿಡಿದು ಕಟಾಕ್ ಕೊಡ್ತೀನಿ ಬಿಡಿ ಶಟ್ರೆ. ಹಿಡಿದು ಕಟಾಕ ಪ್ರಾಣಿ ಏನೋ.
ಹಂಗ ಮಾಡಿದ್ರೆ ಅದು ಹಂಗಾಯ್ತದ ಕಣು. ಹೆಂಗೆ ಶೆಟ್ರೆ? ನನ್ನ ಮಗಳ ಆಲೋಲಿಕ ಇದ್ದಾಳಲ್ಲ, ಅವಳನ್ನ ಇವನ್ಗ ಕೊಟ್ಟು ಮದುವೆ ಮಾಡ್ಬಿಟ್ರೆ ಮಗಳು ಮಲ್ಲಿರ್ತಾಳೆ, ಅಳಿಂದ್ರು ಮಲ್ಲಿರ್ತಾರೆ, ಚಿನ್ನದ ಮೊಟ್ಟೆ ಇಡಕೋಣೆ ಮಲ್ಲಿರ್ತದೆ, ಬೇಕಾದ ಇಕ್ಕಿಸ್ಕೊಳ್ಳೋದು. ಏನ್ ತಲೆ ಶೆಟ್ರೆ? ಶೆಟ್ರ ತಲೆ ಲೆಕ್ಕಾಚಾರ ಮಾಡ್ಕೊ ಬಂದ್ಬಿಟ್ರು. ಮನೆಗೆ ಬರ್ತಿದ್ದ ಹಾಗೆ, ಮಗಳೇ ಆಲೋಲಿಕಾ, ಏನು ಪಜ್ಜಿ ನೋಡಮ್ಮ, ಒಂದು ಹುಡುಗನ ಕರ್ಕೊಂಡ್ ಬಂದಿದ್ದೀನಿ, ಒಂದ್ ಗಳಿಗೆ ಅಂಗಡಿ ಮಲಗೋದಕ್ಕೆ ಎಂತ ವ್ಯಾಪಾರ ಆಗಿದೆ ಗೊತ್ತಾ? ಲಕ್ಷ್ಮೀ ಪುತ್ರ, ಸರಸ್ವತಿ ಪುತ್ರ, ನೀ ಹೆಂಗಾದ್ರೂ ಮಾಡಿ ಅವನ್ನೇ ಮದುವೆ ಮಾಡ್ಕೋಬೇಕು. ಏನಪ್ಪಜ್ಜಿ ನೀನು ಯಾವನ್ನೋ ಕರ್ಕೊಂಬಂದ್ಬಿಟ್ಟು ಮದುವೆ ಮಾಡ್ಕೊಂಡ್ರೆ ಮದುವೆ ಮಾಡ್ಕೊಳಕಾಯ್ತಾ? ಒಳ್ಳೆಯವನೇ ಕೆಟ್ಟವನೇ ಯಾರು ಗೊತ್ತು? ನೋಡಕ್ ಒಳ್ಳೆ ಗಡ್ಡೆ ಮೀಸುಗಳಲ್ಲಿ ಬೆಳೆದು ಕಳ್ಳ ಇದ್ದಂಗ ಅವನೇ. ಅಯ್ಯೋ, ಒಂದ್ ಗಳಿಗೆ ಮಲಗೋದಕ್ಕೆ ಎಂತ ವ್ಯಾಪಾರ ಆಗಿದೆ ಅಂತ ನನಗೆ ಗೊತ್ತು. ನೀವು ಅಡುಗೆ ಮಾಡಿ ಎಲ್ಲ ಸರ್ ಮಾಡ್ತೀನಿ. ಬಗೆಬಗೆಯಾದ ತಿಂಡಿ ತಿನಿಸುಗಳನ್ನು ಮಾಡ್ತಾ ಇದ್ದಾಳೆ. ಬನ್ನಿ ಸ್ವಾಮಿ, ವಿಕ್ರಮನ್ನ ಒಳಗಡೆ ಕರ್ಕೊಂಡೋಗಿ ಶುಚಿರ್ಭೂತವಾದ ಸ್ನಾನ ಮಾಡಿಸಿ ಹೊಸದಾದ ರೇಷ್ಮೆ ಬಟ್ಟೆಯನ್ನು ಕೊಟ್ಟು, ಕೈ ಕಾಲುಗಳೆಲ್ಲ ಗಾಯ ಆಗಿತ್ತಲ್ಲ, ಗಾಯಕ್ಕೆಲ್ಲ ಔಷಧಿ ಹಚ್ಚಿ ಮಣೆಯಾಕಿ ಕೂರಿಸಿ, ಮಗಳೇ ನೀನು ಮಾಡಿರುವ ರುಚಿ ರುಚಿಯಾದ ಅಡುಗೆಯನ್ನು ತಂದು ಬಡಿಸು. ಈಚು ಬೇರು ನಾರು ತಿಂದು ಬಾಯೆಲ್ಲ ಕೆಟ್ಟೋಗಿರೋ ಇವನು, ನೀನು ಊಟ ನೋಡಿದಾಗ್ಲೇ, ನೀನು ಊಟ ಮಾಡಿದಾಗ್ಲೇ ಅವನು ನಿನ್ನನ್ನು ಮೆಚ್ಕೋಬೇಕು. ಆ ಸಂದರ್ಭದಲ್ಲಿ ಮನುಷ್ಯನಾದವನಿಗೆ ಏನ್ ಬೇಕು? ಒಂದು ತಟ್ಟೆ ತುಂಬ ಚಿನ್ನ ತುಂಬಿಕೊಡಿ ತಿಂತಾನೆ ನೋಡವ, ಒಂದು ತಟ್ಟೆ ತುಂಬ ದುಡ್ಡು ತುಂಬಿಕೊಡಿ ನೋಡವ, ತಿನ್ನಕ್ಕಾಗತ್ತಾ? ಇಲ್ಲ. ಹಸಿವಾದಾಗ ತುತ್ತು ಅನ್ನ, ಬಾಯಾರಿಕೆ ಆದಾಗ ಗುಟ್ಟಿಗೆ ನೀರು ಕುಡಿಬೇಕೇ ಹೊರತು ಇನ್ಯಾವುದೂ ಅಲ್ಲ. ಕೋಟಿ ಹಣ ಇದ್ರೂ ತಿನ್ನಕ್ಕಾಗಲ್ಲ, ಎಷ್ಟೇ ಹೊಲ ಗದ್ದೆ ಸೈಟ್ ಇದ್ರು ಅದನ್ನು ತಿನ್ನಕ್ಕಾಗಲ್ಲ, ಎಷ್ಟೇ ಕೆಜಿಗಟ್ಟಲೆ ಚಿನ್ನ ಇದ್ರು ಚಿನ್ನನೂ ತಿನ್ನಕ್ಕಾಗಲ್ಲ. ಅದೇ ಭಗವಂತನ ಪ್ರಸಾದ ನಿರಂತರವಾಗಿ ನಡೀತಾ ಇದೆ. ಆ ಒಂದು ತುತ್ತು ಪ್ರಸಾದ ಸಿಗಬೇಕಲ್ಲ ನಮಗೆ. ಆ ಪವಿತ್ರವಾದಂಥ ಪ್ರಸಾದ ನಾವೆಲ್ಲರೂ ಕೂಡ ಸವಿತಾವಿಲ್ಲ. ಆ ಒಂದು ಹಗಳ ಅನ್ನದ ಹಿಂದೆ ಎಷ್ಟು ಶಕ್ತಿ ಇದೆ. ಅದಕ್ಕೆ ಮಾನವ, ನೀನೆಷ್ಟೇ ಕೋಟಿ ಮಡಗಿದ್ರು ಕೂಡ ಹಸಿವಾದಾಗ ತುತ್ತನ್ನ ತಿನ್ನಲೇಬೇಕು, ಬಾಯಾರಿಕೆ ಆದಾಗ ಗುಟ್ಟಿಗೆ ನೀರು ಕುಡಿಲೇಬೇಕು. ನಾನು ನನ್ನದು ನನ್ನಿಂದಲೇ ಅನ್ನೋದು ಯಾವುದು ನಿನ್ನದಲ್ಲ. ಈ ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಬರೆದವ್ರೆ. ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಳಿಯ ಪಥದಂತೆ ನಾನಯ್ಯ, ಆಡಿಸೋ ಸೂತ್ರಧಾರಿ ನೀನಯ್ಯ, ಒಳಗಿನ ಕಣ್ಣನು ತೆರೆಸಿದೆಯೋ, ನಿನ್ನಯ ಮರ್ಮವ ತಿಳಿಸಿದೆಯೋ. ಒಳಗಿನ ಕಣ್ಣನು ತೆರೆಸಿದೆಯೋ, ನಿನ್ನಯ ಮರ್ಮವ ತಿಳಿಸಿದೆಯೋ. ನಾನೇ ಬಾಬಾ ನಾಶವಾಗಿದ್ದು, ಇದೇ ಬಾಯಿ ನಿಜವಾಯಿತು. ಹೇ ಕೃಷ್ಣ
ನೀನು ಸತ್ಯ. ಒಳಗಿನ ಕಣ್ಣನು ತೆರೆಸಿದೆಯೋ ನಿನ್ನಯ ಮರ್ಮವ ಹಿಡಿಸಿದೆಯೋ. ನಾನೇ ನಾಶವಾಯಿತು ನೀನೇ ನೀತಿ ನಿಜವಾಯಿತು. ಹೇ ಕೃಷ್ಣ ಶ್ರೀ ಕೃಷ್ಣ. ಹೆಂಡತಿ ಮಕ್ಕಳು ಬಂಧು ಬಳಗ ರಾಜಭೋಗಗಳ ವೈಭೋಗ. ಕಾಲದ ಬಂದು ಬಾಯಂದಾಗ ಎಲ್ಲವೂ ಶೂನ್ಯ ಚಿತೆಯೇರುವಾಗ. ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ. ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ. ಒಳಗಿನ ಕಣ್ಣನು ತೆರೆಸಿದೆಯೋ ನಿನ್ನಯ ಮರ್ಮವ ಹಿಡಿಸಿದೆಯೋ. ನಾನೇ ನಾಶವಾಗಿತು ನೀನೇ ನೀತಿ ನಿಜವಾಯಿತು. ಹೇ ಕೃಷ್ಣ ಶ್ರೀ ಕೃಷ್ಣ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ. ಗೋವಿಂದ ಲಕ್ಷ್ಮೀಪುರ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ. ಗೋವಿಂದ ಆಂಜನೇಯವರನ ಗೋವಿಂದ ಗೋವಿಂದ ಗೋವಿಂದ. ಗೋವಿಂದ. ಸ್ವಾಮಿ, ನಿಮಗೆ ಜೀವನದಲ್ಲಿ ಏನೇನು ಬರುತ್ತೆ ಅದನ್ನು ನೇರವಾಗಿ ಹೇಳಿ. ಸ್ವಾಮಿ, ನನಗೆ ಸ್ವಲ್ಪ ಸಂಗೀತ ಗೊತ್ತು, ಗಾನನಾಟ್ಯ ಗೊತ್ತು, ಲೆಕ್ಕಪತ್ರಗಳು ಬರೆಯೋದು ಗೊತ್ತು, ಕುದುರೆ ಸವಾರಿ ಗೊತ್ತು. ಲೆಕ್ಕಪತ್ರ ಬರೋದಕ್ಕೆ ನಮ್ಮ ಪುಟ್ರಂಗು ಅವನೇ. ಈ ಗಾನನಾಟ್ಯ ಅಂದ್ರಲ್ಲಿ ಯಾವುದದು? ಅದೇ ಸ್ವಾಮಿ ನರ್ತನ ಮಾಡೋದು. ತುಂಬ ದಿವಸದಿಂದ ನನ್ನ ಮಗಳು ತಳಂಗುತ ದಿಗಿನತೊಂ ಇದು ಕಲಿಬೇಕು ಅಂತಿದ್ಲು. ನೀವು ಎತ್ತಲಿಂದಲೋ ಎತ್ತ ಕಡೆಯಿಂದಲೋ ನನಗೆ ಬಹಳ ಹತ್ರ ಆಗ್ಬಿಟ್ರಿ. ನನ್ನ ಮಗಳಿಗೆ ಆ ನಾಟ್ಯವನ್ನು ನೀವು ಹೇಳ್ಕೊಡ್ಬೇಕಲ್ಲ. ವಿಕ್ರಮ್ ಹೇಳ್ತಾನೆ, ಸ್ವಾಮಿ, ಪರಿಚಯವಿಲ್ಲದ ನನ್ನನ್ನು ಮನೆ ಕರ್ಕೊಂಬಂದು ಊಟೋಪಚಾರಗಳಿಕ್ಕಿದ ನಿಮ್ಮ ಋಣಭಾರವನ್ನು ತೀರಿಸೋದಕ್ಕೋಸ್ಕರವಾದರೂ ನಿಮ್ಮ ಮಗಳಿಗೆ ಆ ಗಾನನಾಟ್ಯವನ್ನು ನಾನು ಕಲಿಸ್ತೇನೆ. ಅದು ಬದುಕವ್ರ ಲಕ್ಷಣ ಅಂದ್ರೆ ಮಗಳೇ, ಎಲ್ಲಿ ಆ ನಾಟ್ಯವನ್ನ ನೀನು ಹೇಳಿಸ್ಕೋಬೇಕು. ಜೊತೆಯಲ್ಲಿ ಪ್ರೀತಿ ಹುಟ್ಟಿಸೋ ನಾಟಕ ಆಡಬೇಕು. ನೋಡು ಮಗಳೇ, ಆ ಪ್ರೀತಿ ಹುಟ್ಟಿಸೋ ನಾಟಕವನ್ನು ಆಡಿ ನಿನ್ನ ಮದುವೆ ಮಾಡಿಬಿಡ್ತೀನಿ. ಅವನು ಯಾರು ಅಂತ, ಅವನು ಸತ್ಯ ಏನು ಅಂತ ನನಗೆ ಗೊತ್ತಿಲ್ಲ. ಒಂದು ಗಳಿಗೆ ಅಂಗಡಿ ಮಲಗಿದ್ದಕ್ಕೆ ಎಂಥ ವ್ಯಾಪಾರ ಆಗಿದ್ದಿತ್ತು ನನಗೆ ಗೊತ್ತು. ಹೋಗು ನೋಡಿ, ಮಗಳಿಗೆ ಅವನು ಹೇಗಾದ್ರೂ ಮಾಡಿ ಮದುವೆ ಮಾಡಿಬಿಡ್ಬೇಕು ಅಂತ ನಂದೈ ಶೆಟ್ರ ಒಂದು ಆಸೆ. ಯಾಕೆಂದ್ರೆ ಇವನೊಬ್ಬ ಸತ್ಯವಂತ, ಒಂದು ಗಳಿಗೆ ಮಲಗಿದ್ದಕ್ಕೆ ವ್ಯಾಪಾರ ಆಯ್ತಲ್ಲ ಅಂತ ಅವನಿಗೆ ಅರ್ಥ ಆಗ್ಬಿಟ್ಟಿದೆ. ಆ ಕೇಳ್ಕೊಂಡಿದ್ದ ಬಬ್ರುವಾಹನ ಚಿತ್ರದ ಗೀತೆ ಆಡ್ಬಿಡೋಣ ಈಗ. ಆ ಸಂಗೀತಮಯವಾದಂಥ ಈ ಗೀತೆ ಆ ಗಾನನಾಟ್ಯವನ್ನು ಕಲಿಸ್ತಾ ಇರುವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆರಾಧಿಸುವೆ ಮದನಾದಿ, ಆರಾಧಿಸುವೆ ಮದನಾದಿ, ಆರಾಧಿಸಿ ದಯ ತೋರಿ, ಆರಾಧಿಸುವೆ ಮದನಾದಿ.
ಅಂತರಂಗದಲ್ಲಿ ನೆಲೆಸಿರುವೆ ತಿಳಿದದೆ ಹೇಳಿರುವೆ ಆತರ್ಯ ತಿಳಿಯದೆ ಹೇಳಿರುವೆ ಸಂತಸನ್ನ ಸಹವಾಸನಿ ಸಂತಸನ್ನ ಸಹವಾಸನಿ ಸಂತೋಷವೆಲ್ಲ ರವಿಸಲು ಬೇಡುತ್ತ ಆರಾಧಿಸುವೆ ಮನದಾರೆ ಮೈದೋರಿ ಮುಂದೆ ಸಹಕರಿಸು ಮೈದೋರಿ ಮುಂದೆ ಸಹಕರಿಸು ಆಹಾರವೇ ಪರಿಹರಿಸು ಮೈದೋರಿ ಮುಂದೆ ಸಹಕರಿಸು ಆಹಾರವೇ ಪರಿಹರಿಸು ಪ್ರೇಮಾಮೃತವನು ಪ್ರೇಮಾಮೃತವನು ನೀನುಡಿಸು ಕಣ್ಮಯ ಒಡಿಸು ಮೈ ಬರಸು ಕಣ್ಮಯ ಒಡಿಸು ಮೈ ಬರಸು ಚಿನ್ಮಯ ಭಾವ ತುಂಬುತ್ತ ಜೀವ ಚಿನ್ಮಯ ಭಾವ ತುಂಬುತ್ತ ಜೀವ ಆನಂದ ಆನಂದ ಆನಂದವಾಗಲು ಆರಾಧಿಸುವೆ ಮನದಾರೆ ಸರಿದ ಆರಾಧಿಸುವೆ ಪದವಿ ಸತ್ಸಮ ಪದವಿ ಸರಿದ ಆರಾಧಿಸುವೆ
ಚಪ್ಪಾಳೆ ಹೊಡಿರಿ. ಬಹಳ ಅದ್ಭುತವಾದಂಥ ಕಲಾವಿದರು ವಾದ್ಯಗೋಷ್ಠಿ ನಮ್ಮ ಬಲಭಾಗದಲ್ಲಿ ನುಡಿಸ್ತಾ ಇರುವಂಥ ಲೋಕಾಭಿರಾಮ್ ಕರ್ನಾಟಕದಲ್ಲೇ ನಾಟಕ ರಂಗದಲ್ಲಿ 1ನೇ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಅದ್ಭುತವಾದ ಕಲಾವಿದ. ಮಂಡ್ಯದ ಗಣೇಶ್ ಮಾಸ್ಟ್ರು, ಅವರು ತಬಲಾ ಮಾಸ್ಟ್ರು, ಅವ್ರ ಮಗ. ಇವರು ಚಿಕ್ಕಪ್ಪ ಗುಂಡಣ್ಣ, ಅವರು ತಬಲಾ ಮಾಸ್ಟ್ರೆ. ಇವರು ಇನ್ನೊಬ್ಬರು ಚಿಕ್ಕಪ್ಪ ವೆಂಕಟೇಶಣ್ಣ, ಅವರು ತಬಲಾ ಮಾಸ್ಟ್ರೆ. ಇವರು ಸಹೋದರಿ ಯತೀಂದ್ರ, ಅವರು ತಬಲಾ ಮಾಸ್ಟ್ರೆ. ಈ ಮನೆತನದವರೆಲ್ಲ ತಬಲಾ ನುಡಿಸುವಂಥ ಕಲಾವಿದರು, ಅದ್ಭುತವಾದ ಕಲಾವಿದರು, ಲೆಕ್ಕಾಚಾರದ ಕಲಾವಿದರು. ಮನಸ್ಸಿನಲ್ಲಿ ವಿದ್ಯೆಯಲ್ಲಿ ಎರಡರಲ್ಲೂ ಕೂಡ ಪರಿಣಿತಿಯನ್ನು ಹೊಂದಿರತಕ್ಕಂಥ ಕಲಾವಿದರು ಇವತ್ತು ಸಿಕ್ಕಿದ್ದಾರೆ. ನಮ್ಮ ಲೋಕಾಭಿರಾಮ್ರವರಿಗೆ ಧನ್ಯವಾದಗಳು. ಇನ್ನು ಗುರುಕುಮಾರ್ ಅವರು ನಮ್ಮ ಕೊಳ್ಳೇಗಾಲದ ವೆಂಕಟೇಶಣ್ಣನವರ ಶಿಷ್ಯರು, ಅದ್ಭುತವಾದ ಕಲಾವಿದರು. ಅವ್ರಿಗೂ ಚಪ್ಪಾಳೆ ಹೊಡಿತಾ ಇನ್ನು ರಿದಂಪೆ ಕರೆಂಟ್ ವಾದ್ಯವನ್ನು ಈ ಒಂದು ಸಾಂಸ್ಕೃತಿಕ ವಿದ್ಯೆಗೆ ಹೋಲಿಸಿ ಬಹಳ ಅಚ್ಚುಕಟ್ಟಾಗಿ ನುಡಿಸ್ತಕ್ಕಂಥ ಹಳೆಯ ಕಲಾವಿದ ನಮ್ಮ ಜಗ್ಗಣ್ಣನವರು ಮೈಸೂರು, ಅವರು ಕೂಡ. ಇನ್ನು ತಾಳವಾದ್ಯ ಪ್ರವೀಣರಾಗಿ ನಮ್ಮ ಲೋಕೇಶ್ ಅವರು. ಎಲ್ಲ ಕಲಾವಿದರ ಸಂಗಮವೇ ಇವತ್ತು ಭಗವಂತನ ಸನ್ನಿಧಾನದಲ್ಲಿ ನೀವೆಲ್ಲರೂ ಕೂಡ ತಲೆ ತೂಗುವಂತೆ ಮಾಡಿದೆ. ಇಂದಿರಾ ರಮಣ ಗೋವಿಂದ ಗೋವಿಂದ.